ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಸಾಧನೆಯಲ್ಲಿ ನಾವು ಯಾವ ಹಂತದಲ್ಲಿ ಹೇಗೆ ಬೆಳೀಬೇಕು ಅನ್ನೋದನ್ನು ಹೇಳಿದ್ದೂ ಆಯಿತು. ಅವರು ಹೇಳುವ ಕ್ರಮದಲ್ಲಿ ಅದಾಗದಿದ್ದರೆ ಇದನ್ನು ಮಾಡು, ಅದಾಗದಿದ್ದರೆ ಇದನ್ನು ಮಾಡು ಅನ್ನೋ ಸಾಧನೆಯ ಮೆಟ್ಟಲುಗಳನ್ನು ಹೇಳಿದಾಗ ಆಯಿತು. ಒಂದೊಂದೇ ಮೆಟ್ಟಲು ಎತ್ತರಕ್ಕೆ ಹೋಗುವಂತ ಅದನ್ನು ಹೇಳ್ತಾ ಎರಡು ಸಂಬೋಧನೆಗಳು ಬರ್ತವೆ. ಒಂದು ಭವಾಮಿ ನಚಿರಾತ್ ಪಾರ್ಥ ಮೃತ್ಯು ಸಂಸಾರ ಸಾಗರ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ. ಆಮೇಲೆ ಮತ್ತೊಂದು ಕಡೆ ತಾಮಿಚ್ಛಾಪ್ತುಂ ಧನಂಜಯ. ಒಂದು ಕಡೆ ಈ ಸಾಧನೆಯ ವಿಶ್ಲೇಷಣೆ ಬರುವಾಗ ಎರಡು ವಿಶೇಷಣಗಳನ್ನು ಅರ್ಜುನನಿಗೆ ಸಂಬೋಧನೆಯಲ್ಲಿ ಬಂದಿದೆ. ಒಂದು ಪಾರ್ಥ ಅಂತ. ಇವಾಗ ಒಂದು ಸಂಗತಿ ಏನು ಅಂದರೆ, ಭಗವದ್ಗೀತೆಯಲ್ಲಿ ಸಂಬೋಧನೆ ಪ್ರತಿ ಶ್ಲೋಕದಲ್ಲಿ ಏನು ಮಾಡಬೇಕಾಗಿ ನಾವು ಮಾತಾಡಲಿಕ್ಕೆ ಶುರು ಮಾಡಿದ ಮೇಲೆ ಪ್ರತಿ ಸೆಂಟೆನ್ಸ್ನ ಪ್ರಾರಂಭದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ಅವರ ಹೆಸರು ಹೇಳಿ ಕರಿತೇವೆ. ಆಮೇಲೆ ನಿಮ್ಮ ಹತ್ರ ಒಂಚೂರು ಮಾತಾಡಬೇಕು ಅಂತ ಮತ್ತೆ ಅಲ್ಲಿ ಮಾತಿನ ನಡುವೆ ಪದೇ ಪದೇ ಸಂಬೋಧನೆ ಮಾಡೋಲ್ಲ. ಹಾಗಾಗಿ ಭಗವದ್ಗೀತೆಯಲ್ಲಿ ಎಲ್ಲೋ ಅಶೋಚ್ಯಾನಂದ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂಂಶ ನಾನು ಶೋಚಂತಿ ಪಂಡಿತ. ಅಲ್ಲಿ ಕೃಷ್ಣನ ಮಾತು ಪ್ರಾರಂಭ ಆಗಿದೆ. ಅಲ್ಲಿ ಪ್ರಾರಂಭದಲ್ಲಿ ಕೂಡ ಅವನು ಸಂಬೋಧನೆ ಮಾಡಲಿಲ್ಲ, ಅದಕ್ಕಿಂತ ಮೊದಲು ಮಾಡಿದ್ದಾನೆ. ಏನು ಅಂದರೆ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರೋನ್ ಇತಿ ಅಲ್ಲಿ ಶುರು ಮಾಡಿದ್ದು. ಅವನು ಶುರೂ ಕೃಷ್ಣ ಆಡಿದ ಮಾತಿನಲ್ಲಿ ಸಂಬೋಧನೆ ಬಂದುಬಿಟ್ಟಿದೆ ಪಾರ್ಥ ಅಂತ. ಆಮೇಲೆ ಇಡೀ ಗೀತೆಯಲ್ಲಿ ಸಂಬೋಧನೆ ಮಾಡುವ ಅಗತ್ಯವೇ ಇಲ್ಲ. ಆದರೂ ಕೂಡ ಎಲ್ಲೋ ಅಲ್ಲಲ್ಲಿ 8-10 ಶ್ಲೋಕಗಳಿಗೊಮ್ಮೆ ಒಂದೊಂದು ಹೊಸ ನಮನೆಯ ವಿಶೇಷಣಗಳು ಬರ್ತವೆ, ಸಂಬೋಧನೆಗಳು ಬರ್ತವೆ. ಈ ಸಂಬೋಧನೆಗಳು ಯಾಕೆ ಬಂದಿದ್ದಾವೆ ಅನ್ನೋದನ್ನು ನಾವು ಯೋಚನೆ ಮಾಡುವಂಥ ಅಗತ್ಯ ಇದೆ. ಯಾಕೆಂದರೆ ತೀರಾ ಅದನ್ನು ಕರೀಲಿಕ್ಕೋಸ್ಕರ ಸಂಬೋಧನೆ ಅನ್ನೋದು ತೀರಾ ಜಾಳಾದ ವಿವರಣೆ. ಕರಿಬೇಕಾಗಿಯೇ ಇಲ್ಲ. ಎದುರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಮಾತಾಡುವಾಗ ಮಾತಿಗೆ ಹೆಸರು ಹೇಳಿ ಕರಿಬೇಕಾದ ಅಗತ್ಯ ಇಲ್ಲ. ದೂರದಲ್ಲಿದ್ದರೆ ಕರಿಬೇಕು. ಅರ್ಜುನ ಎದುರು ನಿಂತು ಕೈ ಮುಗಿದು ನಿಂತಿದ್ದಾರೆ, ಓ ಅರ್ಜುನನೇ, ಓ ಪಾರ್ಥನೇ, ಓ ಕುಂತಿಯ ಮಗನೇ ಅಂತ ಪದೇ ಪದೇ ಹೇಳಬೇಕಾದ ಅಗತ್ಯ ಇಲ್ಲ. ಆದರೂ ಹೇಳ್ತಾನೆ ಕೃಷ್ಣ ಅಂದರೆ ಕೃಷ್ಣ ಅಲ್ಲ, ವೇದವ್ಯಾಸರು. ಕೃಷ್ಣ ಹೇಳಿದ್ದನ್ನು ವೇದವ್ಯಾಸರು ನಮಗೆ ಅನುವಾದ ಮಾಡುವಾಗ ಅಲ್ಲಲ್ಲಿ ಆ ಹೆಸರುಗಳನ್ನು ಬೇರೆ ಬೇರೆ ಹೆಸರು, ಒಂದೊಂದು ಕಾಂಟೆಕ್ಸ್ನಲ್ಲಿ ಒಂದೊಂದು ನಮನೆಯ ಹೆಸರುಗಳನ್ನು ಸಂಬೋಧನೆಯನ್ನು ಕೊಡ್ತಾರೆ. ಇದರ ಅರ್ಥ ಏನು ಗೊತ್ತಾ? ಆ ಕಾಂಟೆಕ್ಸ್ನಲ್ಲಿ ಸಾಧನೆಗೆ ಸಂಬಂಧಪಟ್ಟ ಸಂಬೋಧನೆ ಅದು ಅಂತ. ಅರ್ಥಾತ್ ಎಲ್ಲಿ ಪಾರ್ಥ ಅಂತ ಕರೆದರೋ ಅಲ್ಲಿ ನಾವು ಆ ಸಾಧನೆಯ ನೆಲೆಯಲ್ಲಿ ನಾವು ಪಾರ್ಥರಾಗಬೇಕು. ಎಲ್ಲಿ ಧನಂಜಯ ಅಂತ ಕರೆದರೋ ಅಲ್ಲಿ ಆ ಸಾಧನೆಯ ಮಟ್ಟದಲ್ಲಿ ನಾವು ಏರಿದಾಗ ನಾವು ಧನಂಜಯರಾಗಬೇಕು ಅನ್ನೋದು. ಆಗ ಪಾರ್ಥ ಅನ್ನೋದಕ್ಕೆ ಅರ್ಜುನನ ಪರವಾದ ಅರ್ಥ ಬಿಟ್ಟೇ ಬಿಡಬೇಕು ನಾವು. ಅರ್ಜುನನೇ ಪೃಥೆಯ ಮಗ, ಕುಂತಿಯ ಮಗ ಅಂತ ಅದು ಸಂಗತಿಯೇ ಅಲ್ಲ. ಅಲ್ಲಿ
ನಾವು ಅಲ್ಲಿ ಪ್ರಾರ್ಥರಾಗಬೇಕು. ಅದಕ್ಕೆ ಸ್ಪಿರಿಚುವಲ್ ಮೀನಿಂಗ್ ಏನು ಅನ್ನೋದು ಮುಖ್ಯ ಆಗ್ತದೆ. ಹಾಗೆ ಧನಂಜಯ ಅಂದರೆ ಶತ್ರುಗಳನ್ನು ಗೆದ್ದು ಶತ್ರುಗಳ ಸಂಪತ್ತನ್ನೆಲ್ಲ ತಂದು ತಮ್ಮ ಕೋಶವನ್ನು ತುಂಬಿಸಿ ಅಣ್ಣನ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಿದವ ಅನ್ನೋ ಅರ್ಥ ನಮಗೆ ಬೇಡವೇ ಬೇಡ ಗೀತೆಯಲ್ಲಿ. ಅದು ಲೌಕಿಕವಾದ ಅರ್ಥ. ನಮಗೆ ಧನಂಜಯ ಅನ್ನೋದಕ್ಕೆ ಸ್ಪಿರಿಚುವಲ್ ಮೀನಿಂಗ್ ಏನು, ಪಾರ್ಥ ಅನ್ನೋದಕ್ಕೆ ಆಧ್ಯಾತ್ಮಿಕವಾಗಿ ಅದು ಏನನ್ನು ಹೇಳುತ್ತೆ. ನಾವು ಆ ವಿಶೇಷಣಗಳ ಮೂಲಕ ನಾವು ಏನಾಗಬೇಕು ಅದು ಇದನ್ನು ಯಾಕೆ ಈ ಮಾತನ್ನು ನಾನು ಇಷ್ಟು ವಿವರವಾಗಿ ಹೇಳ್ತೇನೆ ಅಂದರೆ, ಒಬ್ಬ ವ್ಯಾಖ್ಯಾನಕಾರ ಆದರೂ ಈ ದಿಸೆಯಲ್ಲಿ ಯೋಚನೆ ಮಾಡಿದ್ದುಂಟ. ಬೇಕಾಷ್ಟು ಜನ ಬರೆದಿದ್ದಾರೆ, ಸಂಸ್ಥೆಯಲ್ಲಿ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲಿ. ಆ ಒಂದು ಸಂಬೋಧನೆ ಅಲ್ಲಿ ಯಾಕೆ ಎಲ್ಲೋ ಅಲ್ಲಿ ಇಲ್ಲಿ ಅಪರೂಪಕ್ಕೊಮ್ಮೆ ಒಬ್ಬರಿಬ್ಬರು ಬರೆದದ್ದುಂಟು ಹೊರತು ಪ್ರತಿಯೊಂದು ಕಾಂಟೆಕ್ಸ್ನಲ್ಲಿ ಈ ಹೆಸರು ಬಂದಾಗ ಅರ್ಜುನಿಗೆ ಮಾತ್ರ ಅಲ್ಲ, ಕೃಷ್ಣನಿಗೂ ಬರುತ್ತೆ. ಆಚಾರ್ಯ ಏನು ಮಾಡ್ತಾರೆ, ಕೃಷ್ಣನಿಗೆ ಬಂದಾಗ ಆ ನಿರ್ವಚನ ಕೊಟ್ಟು ಅದರ ಔಚಿತ್ಯವನ್ನು ಹೇಳ್ತಾರೆ. ಅರ್ಜುನದ್ದು ಹೇಳೋಲ್ಲ, ಯಾಕೆಂದರೆ ಅವರಿಗೆ ಕೃಷ್ಣ ಮುಖ್ಯ. ಆದ್ದರಿಂದ ಅದು ಸೂಚನೆ ಏನು ಮಾಡ್ತಾರೆ, ಎಲ್ಲೂ ಅದರ ನಿರ್ವಚನ ತಗೊಂಡು ಎಲ್ಲ ಕಾಂಟೆಕ್ಸ್ನಲ್ಲಿ ಈ ಅರ್ಥ ಅನುಸಂಧಾನ ಮಾಡಿ ಅನ್ನೋ ಸೂಚನೆ ಆಚಾರ್ಯ ಕೊಡ್ತಾರೆ. ಆಚಾರ್ಯರು ಬಹಳ ಮಿತಭಾಷಿಗಳು, ಅವರು ವಿಸ್ತಾರವಾಗಿ ಹೇಳೋಲ್ಲ. ಒಂದು ಕಡೆ ಅವ್ರು ಏನು ಹೇಳ್ತಾರೆ ಆ ಟೆಕ್ನಿಕನ್ನು ನಾವೆಲ್ಲ ಕಡೆ ಬಳಸ್ಕೋಬೇಕು. ಹಾಗಾಗಿ ಅರ್ಜುನನ ಹೆಸರುಗಳ ಸ್ಪಿರಿಚುವಲ್ ಆಧ್ಯಾತ್ಮಿಕವಾದ ಅರ್ಥ ನಮಗೆ ಅಪ್ಲೈ ಆಗ್ತಕ್ಕಂಥ ಅರ್ಥ ಏನು ಅನ್ನುವುದನ್ನು ನಾವು ಗೀತೆಯಲ್ಲಿ ನೋಡದೇ ಇದ್ದರೆ ಎಲ್ಲೋ ಒಂದು ಕಡೆ ನಾವು ಗೀತೆಯನ್ನು ಅರ್ಥ ಮಾಡಿಕೊಳ್ಳದೆ ಬಿಟ್ಟೆವು ಅಂತಾಯ್ತು, ಪೂರ್ತಿಯಾಗಿ ತಿಳ್ಕೊಳ್ಳದೆ ಬಿಟ್ಟೆವು ಅಂತ. ನಾನು ಈ ಹಿಂದೆಯೂ ಪಾರ್ಥ ಅಂತ ಬಂದಾಗ ಅರ್ಥ ಹೇಳಿದ್ದೆ. ಆದರೆ ಪ್ರತಿ ಬಾರಿಯೂ ಅದು ರಿಪೀಟ್ ಆದಾಗೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಆವೃತ್ತಿ ಅಸಕೃತ ಉಪದೇಶ ಆತಂದು ವೇದವ್ಯಾಸರು ಹೇಳಿಬಿಟ್ಟಿದ್ದಾರೆ. ಒಂದು ಸರ್ತಿ ಹೇಳಿದರೆ ನೆನಪುಳಿಯೋಲ್ಲಪ್ಪ ಜನರಿಗೆ, ಪದೇ ಪದೇ ಹೇಳುವಂಥ ಆದೇಶ ಮಾಡಿದ್ದಾರೆ ವ್ಯಾಸರು. ಒಂದು ಸರ್ತಿ ಹೇಳಿದರೆ ಅದು ಮರೆತೇ ಬಿಡ್ತಾರೆ ಜನ. ಆವೃತ್ತಿ ಮಾಡಿದರೆ ನೆನಪಿಟ್ಟುಕೊಳ್ಳೋಲ್ಲ, ಒಂದು ಸರ್ತಿ ಹೇಳುತ್ತಾ ಅದನ್ನು ಹೇಳ್ತಾ ಇರು, ರಿಪೀಟೆಡ್ಲಿ ಹೇಳಬೇಕು ಅಂತ. ಆವೃತ್ತಿ ಯಾಕೆಂದರೆ ಶಾಸ್ತ್ರದಲ್ಲೇ ಆವೃತ್ತಿ ಮಾಡ್ತಾರೆ. ಒಂದು ಮಾತನ್ನು 10 ಬಾರಿ ಹೇಳ್ತಾರೆ. ಇಲ್ಲೇ ಬರುತ್ತೆ ಮುಂದೆ ಸಾಧಕ ಹೇಗಿರಬೇಕು, ನನಗೆ ಇಷ್ಟನಾದ ಸಾಧಕ ಹೇಗಿರಬೇಕು ಅಂತ ಒಂದು ಲಿಸ್ಟ್ ಕೊಡ್ತಾನೆ. ಅದರಲ್ಲಿ ಭಕ್ತನಾಗಿರಬೇಕು ಅನ್ನೋದನ್ನು 5 ಸರ್ತಿ ಹೇಳ್ತಾನೆ ಕೃಷ್ಣ. ಒಂದು ಸರ್ತಿ ಹೇಳಿದ ಸಾರ್ಧ ಆವೃತ್ತಿ. ಏಕೆಂದರೆ ನಮಗೆ ಅದರಲ್ಲಿ ತಾತ್ಪರ್ಯ ಇದೆ ಅಂದರೆ 5 ಬಾರಿ ಕೃಷ್ಣ ಭಕ್ತಿಮಾನ್ ಭಕ್ತಃ ಭಕ್ತಃ ಭಕ್ತಿಮಾನ್ 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 ಅಂತಾನೆ. 5 ಶ್ಲೋಕದಲ್ಲೇ 5 ಬಾರಿ ಹೇಳ್ತಾರೆ. ಇದು ಶ್ಲೋಕ ಮಾಡಲಿಕ್ಕೆ ಗೊತ್ತಿರದಿದ್ದವ್ರು ಮಾಡಿದ ಶ್ಲೋಕ ಅಲ್ಲ. ಮತ್ತು ಯಾಕೆ ರಿಪೀಟೆಡ್ಲಿ ಹೇಳೋದು ಅಂದರೆ ಅದರಲ್ಲಿ ಅದು ನಿನ್ನೆ ನಾನು ಹೇಳಿದ್ನಲ್ಲ, ಕರ್ಮಫಲತ್ಯಾಗ ಅನ್ನೋದು ಎಲ್ಲ ಸಾಧನೆಯಲ್ಲಿಯೂ ಕಾಮನ್. ಹಾಗೆ ಏನಿದ್ರೂ ಭಕ್ತಿ ಇಲ್ಲದಿದ್ದರೂ ಉಪಯೋಗ ಇಲ್ಲ. ಅದರಿಂದ ಎಲ್ಲ ಕಡೆಯೂ ಭಕ್ತಿ ಇರಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಶ್ಲೋಕದಲ್ಲಿ ಭಕ್ತಃ ಅಥವಾ ಭಕ್ತಿಮಾನ್ ಅನ್ನೋ ಶಬ್ದವನ್ನು ಬಳಸ್ತಾರೆ. ಹೀಗೆ ಆವೃತ್ತಿ ಮಾಡುವುದರಿಂದ ಒಂದು ದಾರ್ಢ್ಯ ಬರ್ತದೆ, ನಮ್ಮ ಚಿಂತನೆಗೂ ದಾರ್ಢ್ಯ ಬರ್ತದೆ, ಆ ವಿಷಯಕ್ಕೂ ದಾರ್ಢ್ಯ ಬರ್ತದೆ. ಇಲ್ಲಿ ಪಾರ್ಥ ಅನ್ನೋದನ್ನು ಮತ್ತು ಧನಂಜಯ ಅನ್ನೋದಕ್ಕೆ ಲೌಕಿಕವಾದ ಅರ್ಥ ಗೊತ್ತು ನಿಮಗೆ, ಪೃಥೇ ಮಗ ಆಗೋಯ್ತು. ದುಡ್ಡು ಯುದ್ಧದಲ್ಲಿ ಶತ್ರುಗಳ ಧನವನ್ನು ಗೆದ್ದು ಕೋಶವನ್ನು ಬೆಳೆಸಿದವರು. ಇದಕ್ಕೆ ಸ್ಪಿರಿಚುವಲ್ ಆಗಿ 2 ಅರ್ಥ ಇದೆ. ಅರ್ಜುನ ಪರವಾಗಿ ಐತಿಹಾಸಿಕವಾಗಿ ಒಂದೇ ಅರ್ಥ, ಆದರೆ ಆಧ್ಯಾತ್ಮಿಕವಾಗಿ 2 ಅರ್ಥ ಇದೆ 2 ಶಬ್ದಕ್ಕೂ. ನೋಡಿ, ಪಾರ್ಥ ಅಂತಂದರೆ ಒಂದು ಪಾಲಯತಿ ಅರ್ಥಂ ಅಂದರೆ ಅರ್ಥ ಅಂದರೆ ದುಡ್ಡಲ್ಲ, ವೇದಾರ್ಥ. ವೇದಾರ್ಥಭೂತನಾಗಿರತಕ್ಕಂಥ ಭಗವಂತನನ್ನು ಸದಾ ಹೃದಯದಲ್ಲಿ ರಕ್ಷಣೆ ಮಾಡಿ ಅನುಸಂಧಾನ ಮಾಡುವ ಅಂತರ್ಥ, ಅದು ಮುಖ್ಯ ಪಾರ್ಥತ್ವ. ವೇದಾರ್ಥವನ್ನು ರಕ್ಷಣೆ ಮಾಡಿ ವೇದಾರ್ಥ ಮುಖ್ಯ ವೇದಾರ್ಥನಾದ ಭಗವಂತನನ್ನು ಸದಾ ಹೃದಯದಲ್ಲಿ ಜೋಪಾನವಾಗಿಟ್ಟವನು ಅಂತ ಅರ್ಥ ಪಾರ್ಥ ಅಂದರೆ. ಅದು ನಾವು ಎಲ್ಲರೂ ಅಂಥ ಪಾರ್ಥರಾಗಬೇಕು. ಸಾಧನೆಯಲ್ಲಿ ಬಹಳ ಮುಖ್ಯ ಅದೇ ಅಲ್ವಾ. ಅಲ್ಲಿ ಹೇಳಿದ್ದೇನು ಅಂದರೆ, ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ಅಂದರೆ ವೇದಾರ್ಥಭೂತನಾದ ಭಗವಂತನಲ್ಲೇ ಬುದ್ಧಿಯನ್ನು ಇಡುವುದು, ಅದನ್ನೇ ಪಾಲನೆ ಮಾಡೋದು ಅಂದರೆ. ಆದ್ದರಿಂದ ಯಾರು ಮನೋಬುದ್ಧಿಗಳನ್ನು ಭಗವಂತನಲ್ಲಿ ಅರ್ಪಿಸುತ್ತಾನೆ ಅವನು ಪಾರ್ಥ. ಅದಕ್ಕೆ ಆ ಶ್ಲೋಕದಲ್ಲಿ ಪಾರ್ಥ ಅನ್ನೋ ಸಂಬೋಧನೆಯನ್ನು ಮಾಡಿದರು. ಆಮೇಲೆ ಚಿತ್ತ ಭಗವಂತನಲ್ಲೇ ನೆಲೆಗೊಳ್ಳುವುದು, ಸ್ಮರಣೆ, ನಿರಂತರ ಸ್ಮರಣೆ ಇಲ್ಲದೇ ಇದ್ದರೆ ಆವಾಗ ಧನಂಜಯನಾಗುವುದು. ಧನಂಜಯ ಬಹಳ ರೋಚಕವಾದ ಮಾತುಗಳು ನೋಡಿ ಇವೆಲ್ಲ. ಅಂದರೆ ಏನು ಗೊತ್ತುಂಟ, ಧನವನ್ನು ಗೆಲ್ಲಬೇಕು ಅಲ್ವಾ. ಧನವನ್ನು ಗೆದ್ದವ. ಯಾವುದು ಧನ? ನಿಜವಾದ ಸಂಪತ್ತು ಯಾವುದು ಅಂದರೆ ಭಗವಂತನ ನಿರಂತರ ಸ್ಮರಣೆಯೇ ದೊಡ್ಡ ಸಂಪತ್ತು. ಅದನ್ನು ಗೆಲ್ಲಬೇಕು ಅಂದರೆ ಸ್ಮರಣೆಗೆ ಸಂಬಂಧಪಟ್ಟಾಗ ಆ ಮಾತು ಹೇಳಿದ. ಅಷ್ಟೇ ಅಲ್ಲ, ಹೌದು ರೀ, ದೊಡ್ಡ ಸಂಪತ್ತು ಹೌದು. ಆದರೆ
ಆಗೋಲ್ಲಲ್ಲ, ನಮ್ಮ ಮರೆತು ಹೋಗುತ್ತಲ್ಲ. ಅಂದರೆ ಅದಕ್ಕೆ ಧನಂಜಯ ಆಗೋ. ಧನ ಅಂದರೆ ಧನವೇ. ಈ ದುಡ್ಡಿನ ಆಸೆಯನ್ನು ಗೆಲ್ಲು, ಆ ದುಡ್ಡಿನ ಆಸೆ ಬರುತ್ತೆ. ಈ ದುಡ್ಡಿನ ಆಸೆಯನ್ನು ಇಟ್ಟುಕೊಂಡಷ್ಟು ಕಾಲ ನಿನಗೆ ಆ ದುಡ್ಡಿನ ಆಸೆ ಬರಲ್ಲ. ದುಡ್ಡಿನ ಇಫ್ ಯು ಆರ್ ಆಫ್ಟರ್ ಮನಿ ಯು ಕ್ಯಾನ್ ನೆವರ್ ಬಿ ಆಫ್ಟರ್ ಗಾಡ್ ಅಂತ. ಇಫ್ ಯು ಆರ್ ಆಫ್ಟರ್ ಗೋಲ್ಡ್ ಯು ಕ್ಯಾನ್ ನೆವರ್ ಬಿ ಆಫ್ಟರ್ ಗಾಡ್. ಅದರಿಂದ ಈ ಗೋಲ್ಡನ್ನು ಗೆದ್ದರೆ ಗಾಡನ್ನು ನೀನು ಪಡಿಬೋದು. ಹಾಗಾಗಿ ಧನವನ್ನು ಗೆಲ್ಲುವುದು ಅಂದರೆ ಐಹಿಕ ಧನವಂತೆ ಆಸೆಯನ್ನು ಬಿಟ್ಟಾಗ ಭಗವಂತ ಹತ್ತಿರ ಆಗ್ತಾರೆ. ಹಾಗಾಗಿ ಆ ಕಾಂಟೆಕ್ಸ್ನಲ್ಲಿ ಆ ವಿಶೇಷಣ ಉಂಟಲ್ಲ, ಇಷ್ಟು ಅಪ್ರೋಪ್ರಿಯೇಟ್ ಆಗಿ ಒಬ್ಬ ಸಾಧಕನ ಆ್ಯಟಿಟ್ಯೂಡ್ ಹೇಗಿರಬೇಕು, ಮಾನಸಿಕ ಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಅದು ತಿಳಿಸ್ತಕ್ಕಂಥ ಶಬ್ದ. ಅದರಿಂದ ಆ ಪಾರ್ಥ ಧನಂಜಯ ಅಂತಕ್ಕಂಥ ಶಬ್ದ ಆ ಶ್ಲೋಕಗಳಲ್ಲಿ ಬಹಳ ಔಚಿತ್ಯಪೂರ್ಣ. ನಾವು ಗೀತೆಯ ಒಂದೊಂದು ಅಕ್ಷರವನ್ನೂ ಕೂಡ ಅನುಸಂಧಾನ ಮಾಡಬೇಕು. ಒಟ್ಟಿಗೆ ಗೀತೆಯಲ್ಲಿ ಏನು ಭಾವ ಅಂತ ತಿಳ್ಕೊಂಡ್ರೆ ಸಾಲದು, ಅದು ಅರ್ಥ ಆಗೋಲ್ಲ. ಒಟ್ಟಿಗೆ ಭಾವ ಗೊತ್ತಾಗಬೇಕಾದ್ರೆ ಒಂದೊಂದು ಅಕ್ಷರವೂ ಅರ್ಥವಾಗಬೇಕು. ಅದರಲ್ಲಿ ಬಂದಿರತಕ್ಕಂಥ ಈಗ ನೋಡಿ, ಉಪಾಸತೆ ಮತ್ತು ಪರಿಯುಪಾಸತೆ, ಇದರ ವ್ಯತ್ಯಾಸ ನಮ್ಗೆ ಗೊತ್ತಿರಬೇಕು. ಕೃಷ್ಣ ಕೆಲವು ಕಡೆ ಪರಿಯುಪಾಸ ಅಂತ ಹೇಳ್ತಾನೆ, ಪರಿಯುಪಾಸತೆ ಅಂತ ಇಲ್ಲೇ ಪ್ರಾರಂಭದಲ್ಲೇ ಹೇಳ್ತಾನೆ. ಆವಾಗ ಪರಿಯುಪಾಸನ ಅಂತಂದರೆ ಪರಿಪೂರ್ಣವಾದ ಉಪಾಸನೆ. ಉಪಾಸನೆಯಲ್ಲಿ ಪರಿಪೂರ್ಣತೆ ಯಾವಾಗ? ಜ್ಞಾನ ಭಕ್ತಿ ವೈರಾಗ್ಯ ಇದ್ದಾಗ. ಅದು ಇರದೇ ಇದ್ದರೆ ಅಪೂರ್ಣ ಉಪಾಸನೆ. ತಿಳಿದು ಮಾಡುವ ಉಪಾಸನೆ ಪೂರ್ಣ ಉಪಾಸನೆ, ಶ್ರದ್ಧೆಯಿಂದ ಮಾಡುವ ಉಪಾಸನೆ ಪೂರ್ಣ ಉಪಾಸನೆ, ಭಕ್ತಿಯಿಂದ ಮಾಡುವ ಉಪಾಸನೆ ಪೂರ್ಣ ಉಪಾಸನೆ, ವಿರಕ್ತಿಯಿಂದ ಅದರಿಂದ ಎಲ್ಲಿ ಜ್ಞಾನ ಭಕ್ತಿ ವಿರಕ್ತಿ ಇದೆಯೋ ಅದು ಪರಿಯುಪಾಸನ. ಜ್ಞಾನವೂ ಇಲ್ಲ, ಭಕ್ತಿಯೂ ಇಲ್ಲ, ಮಾಡಬೇಕಲ್ವ, ಎಲ್ಲ ಮಾಡ್ತಿದ್ರಪ್ಪ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮಾಡ್ತಿದ್ರು, ನಾವೊಂದು ಮಾಡಿಬಿಡೋದತ್ಲಾಗಿ ಎಂತ ಮಾಡ್ತೇವಲ್ಲ, ಅದು ಪರಿಯುಪಾಸನೆ ಅಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡಬೇಕು. ಯಾಕೆಂದರೆ ಗೊತ್ತಿರೋದಿಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡೋದು ಅಂತ, ಅದು ಪರಿಯುಪಾಸನೆ. ಇದು ಒಬ್ಬರು ವಿದೇಶದವರು ನನ್ನ ಹತ್ರ ಈ ವೇದಾಂತ ಪಾಠ ಕೇಳಲಿಕ್ಕೆ ಬಂದಿದ್ದರು. ಪಾಪ ಬಹಳ ದಿವಸ ಇದ್ದರು ಅವರು ನಮ್ಮ ದೇಶದಲ್ಲಿ. ತುಂಬ ಪ್ರೀತಿ ಅವರಿಗೆ ನಮ್ಮ ದೇಶ, ನಮ್ಮ ದೇಶದ ಸಂಸ್ಕೃತಿ, ವಿಶೇಷತಃ ಆಚಾರ್ಯ ಮಧ್ವರ ಸಿದ್ಧಾಂತ, ಇದ್ರ ಬಗ್ಗೆ ಬಹಳ ಪ್ರೀತಿ ಅವರಿಗೆ. ಅವರು ಹೇಳ್ತಿದ್ದರು, ನಾವು ವಿದೇಶದಲ್ಲಿದ್ದಾಗ ಇಂಡಿಯನ್ ಫಿಲಾಸಫಿ ಅಂದರೆ ವರ್ಲ್ಡ್ ಈಸ್ ಅನ್ರಿಯಲ್ ಅಂತಕ್ಕಂಥ ಶಂಕರ ಫಿಲಾಸಫಿಯೇ ಇಂಡಿಯನ್ ಫಿಲಾಸಫಿ. ಅದರ ಮೇಲೆ ಫಿಲಾಸಫಿ ಇಂಡಿಯಾದಲ್ಲಿ ಬೆಳೀಲಿಲ್ಲ ಅಂತ ನಮಗೆ ಅಲ್ಲಿ ಹೇಳಿಕೊಡ್ತಾರೆ. ನಾನು ಅದನ್ನು ಸತ್ಯ ಅಂತ ನಂಬಿಕೊಂಡಿದ್ದೆ. ಅವ್ರು ಹೇಳ್ತಿದ್ದರು, ಇಫ್ ದ್ಯಾಟ್ ಈಸ್ ರಿಯಲ್ ಫಿಲಾಸಫಿ ಅಂದರೆ ಅನ್ರಿಯಲ್ ಅನ್ನೋದೇ ರಿಯಲ್. ಆದರೆ ಅರ್ಥವೇ ಇಲ್ಲ ಬದುಕಿಗೆ, ನಮ್ಮ ಸಾಧನೆಗೂ ಅರ್ಥ ಇಲ್ಲ, ಬದುಕಿಗೂ ಅರ್ಥ ಇಲ್ಲ. ಇದು ಎಂಥ ವೇದಾಂತ ಅಂತ ನನಗೆ ಹೇಸಿಗೆ ಆಗಿತ್ತು. ಆದರೆ ನಾನು ಭಾರತಕ್ಕೆ ಬಂದ ಮೇಲೆ ಐ ಕೇಮ್ ಟು ನೋ ದಟ್ ದ್ಯಾರ್ ಈಸ್ ಅನದರ್ ಫಿಲಾಸಫಿ ವಿಚ್ ಸೇಸ್ ವರ್ಲ್ಡ್ ಈಸ್ ರಿಯಲ್. ನನಗೆ ಸಂತೋಷ ಆಯಿತು. ಜಗತ್ತು ಸತ್ಯ ಹೇಳೋ ಒಂದು ಸಿದ್ಧಾಂತ ಉಂಟಲ್ಲ ಈ ದೇಶದಲ್ಲಿ, ಇಂಥ ಮಧ್ವ ಸಿದ್ಧಾಂತದ ಬೆನ್ನು ಹಾಕಿದೆ. ಆಮೇಲೆ ಅದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದೆ. ಅವರು ಯಾಕೆ ಅಂದರೆ ನನ್ನ ಜ್ಞಾನ ಭಕ್ತಿ ವೈರಾಗ್ಯ ಇದ್ದು ಉಪವಾಸ ತಿಳ್ಕೊಂಡು ಮಾಡಬೇಕು ಅಂತ ಹೇಳಿದಿಲ್ಲ. ಅವರು ಬಂದಾಗ ಮೊದಲು ಆಗಿರತಕ್ಕಂಥ ಒಂದು ಸಂಗತಿಯನ್ನು ಹೇಳ್ತಾರೆ. ಅವರು ಭಾರತಕ್ಕೆ ಬಂದರು. ನಿಜವಾಗಿ ಅವ್ರ ಹತ್ರ ಭಾರತಕ್ಕೆ ಬರುವಷ್ಟು ದುಡ್ಡಿರಲಿಲ್ಲ. ಅವರಲ್ಲಿದ್ದ ಕಂಪ್ಯೂಟ್ರು ಏನೋ ಕೆಲವು ಸೊತ್ತುಗಳನ್ನೆಲ್ಲ ಮಾರಿ ಆ ದುಡ್ಡಿಂದ ಟಿಕೆಟ್ ತೊಗೊಂಡು ಇಲ್ಲಿ ಬಂದರು. ಅದು ಬಹಳ ಆಶ್ಚರ್ಯ ಏನಂದರೆ ಅವ್ರು ಹೇಳ್ತಾರೆ, ದೈವಗಳು ಇದೆಲ್ಲ ನಾವು ತಿಳ್ಕೊಳ್ಬೇಕು. ಅವರು ತಮ್ಮ ಸೊತ್ತನ್ನೆಲ್ಲ ಕೈಯಲ್ಲಿ ದುಡ್ಡಿಲ್ಲ, ತಂದೆ ತಾಯಿ ದುಡ್ಡು ಕೊಡಲಿಲ್ಲ. ಯಾಕೆಂದರೆ ತಂದೆಗೆ ಅಷ್ಟು ವಿರೋಧ, ತಾಯಿಗೆ ಮಗ. ಅಲ್ಲಿ ಕೂಡ ಅವರು ಕನ್ನಡ ಮತ್ತು ಸಂಸ್ಕೃತ ತಗೊಂಡು MA ಮಾಡಿದ್ದು ಜರ್ಮನಿಯಲ್ಲಿ. ಅವನು ಸಂಸ್ಕೃತ ಕಲಿಯೋದು ತಾಯಿಗೆ ಇಷ್ಟ ಇರಲಿಲ್ಲ. ಇಲ್ಲಿ ನಮ್ಮ ಹೆಣ್ಮಕ್ಳು ಹೇಳ್ತಾರೆ, ಅವನು ಒಳ್ಳೆ ಪ್ಯಾಂಟ್ ಗಿಂಟ್ ಹಾಕೊಂಡು, ನಮ್ಮ ಯಜಮಾನರಾಗಿ ಬಟ್ಟೆ ಮಾಡಿ ಉಟ್ಕೊಂಡು ತಿರುಗೋದು ಬೇಡಪ್ಪ, ಅವನು ಪ್ಯಾಂಟ್ ಗಿಂಟ್ ಹಾಕಬೇಕು, ಇಂಗ್ಲೀಷ್ ಕಲಿಬೇಕು ಅಂತ ಹೇಳ್ತಾರೆ ಇಲ್ಲಿ ಕೂಡ. ಹಾಗೆ ಅವರಿಗೆ ತನ್ನ ಮಗ ಸಂಸ್ಕೃತ ಕಲಿತ ಅಂತ ಸಿಟ್ಟು ಆ ಹೆಣ್ಮಗಳಿಗೆ. ತಾಯಿ ಸಪೋರ್ಟ್ ಮಾಡಲಿಲ್ಲ ಭಾರತಕ್ಕೆ ಬರಲಿಕ್ಕೆ. ಸರಿ, ಇವರು ಏನೋ ತನ್ನ ಬಡತನ, ಇವ್ರ ಕೈಯಲ್ಲಿ ಕಾಸಿಲ್ಲ, ಯಾವುದು ಜಾಬ್ ಇಲ್ಲ. MA ಆಯಿತು. MA ಸಂಸ್ಕೃತ ಕನ್ನಡ ಎರಡೂ ಭಾಷೆ ಅಧ್ಯಯನ ಮಾಡಿ MA ಮಾಡಿದರು ಜರ್ಮನಿಯಲ್ಲಿ. ಆಮೇಲೆ ಇನ್ನು ಕರ್ನಾಟಕಕ್ಕೆ ಹೋಗಬೇಕು ಅಂತ, ಯಾಕೆಂದರೆ ಸಂಸ್ಕೃತ ಕನ್ನಡ ಅವರಿಗೆ ಮಧ್ವ ಸಿದ್ಧಾಂತ ಗೊತ್ತಿಲ್ಲ ಇಲ್ಲಿ ಬರುವ ಮುಂಚೆ. ಕರ್ನಾಟಕಕ್ಕೆ ಹೋಗಬೇಕು, ಯಾಕೆಂದರೆ ಅಲ್ಲಿ ಜೈನ ಧರ್ಮ ಇದೆ ಅಂತ ಗೊತ್ತಿದೆ ಅವರಿಗೆ. ಅವರು ಜೈನಿಸಮ್ ತಗೊಂಡು ಒಂದು MA ಮಾಡಿದವರು.
ಸೊ ಜೈನಿಸಮ್ ಕರ್ನಾಟಕದಲ್ಲಿದೆ, ಕನ್ನಡ ಬರುತ್ತೆ ನನಗೆ, ಜೈನ ಧರ್ಮವನ್ನು ವಿಶೇಷ ಮತ್ತು ಭಾರತದ ಸಂಸ್ಕೃತಿಯಲ್ಲಿರತಕ್ಕ ಒಳ್ಳೆಯ ಅಂಶಗಳನ್ನು ಅಧ್ಯಯನ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಈ ದೇಶಕ್ಕೆ ಬಂದವರು. ತಮಾಷೆ ನೋಡಿ, ಹೀಗೆ ಅವರು ಸಾಮಾನು ಮಾರಿ ಆ ದುಡ್ಡಿನಲ್ಲಿ ಟಿಕೆಟ್ ತೊಗೋಬೇಕು ಅಂತ ಸಾಮಾನೆಲ್ಲ ಮಾರಿದ್ದಾರೆ ಅಂತ ಕಾಣುತ್ತೆ. ಅಷ್ಟರಲ್ಲಿ ಒಬ್ಬರು ಲಾಯರ್ ಬಂದರಂತೆ ಅವರದ್ದು, ಇದು ಅವರೇ ಹೇಳಿದ ಕಥೆ. ದೇವರ ವ್ಯವಸ್ಥೆ ನೋಡಿ, ಒಬ್ಬರು ಲಾಯರ್ ಬಂದರಂತೆ. ಬಂದು ನೀವು ನಿಮಗೆ ಒಂದು ಒಳ್ಳೆಯ ಸುದ್ದಿ ಇದೆ ಅಂತ. ಏನು? ನಿಮಗೊಬ್ಬರು ಅಜ್ಜಿ ಇದ್ದಾರೆ, ಗೊತ್ತೇ ಇಲ್ಲ ಅವರಿಗೆ, ತನ್ನ ಅಜ್ಜಿ ಯಾವುದೋ ದೂರದ ಸಂಬಂಧದಲ್ಲಿ ಅಜ್ಜಿ, ನಿಮಗೊಬ್ಬರು ಅಜ್ಜಿ ಇದ್ದಾರೆ, ಇವರೇ ನೋಡಿಲ್ಲ ಆಕೆಯನ್ನು. ಅವರು ಏನು ಮಾಡಿದರು ಅಂದರೆ, ತಾನು ಸಾಯೋ ಮುಂಚೆ ತನ್ನ ಎಲ್ಲ ಪ್ರಾಪರ್ಟಿ ನಿಮಗೆ ಬರಬೇಕು ಅಂತ ವೀಲ್ ಬರೆದಿಟ್ಟು ಸತ್ತಿದ್ದಾರೆ, ಈಗ ನಿಮಗೆ ಬರ್ತಾ ಇದೆ ಹಣ ಅಂತ. ಅವ್ರು ಇಂಡಿಯಾಕ್ಕೆ ಬರಲಿ ದುಡ್ಡು ಅಂತ ನೋಡಿ ದೇವರ ವ್ಯವಸ್ಥೆ. ಅವರಿಗೆ ಆಸ್ತಿ ಹೇಳ್ತಾರೆ, ನನಗೆ ಅಜ್ಜಿ ಇದ್ದದ್ದೇ ಗೊತ್ತಿಲ್ಲ, ಅವರಿಗೆ ಆಸ್ತಿ ಇದ್ದದ್ದೇ ಗೊತ್ತಿಲ್ಲ. ಆಕೆಗೆ ನನ್ನ ಪರಿಚಯ ಹೇಗಾಯಿತೋ ಗೊತ್ತಿಲ್ಲ. ಅವಳು ಈ ನಮ್ಮ ಕುಟುಂಬದ ಈ ಹುಡುಗರಿಗೆ ನನ್ನ ಎಲ್ಲ ಆಸ್ತಿ ಹೋಗಬೇಕು ಅಂತ ಬರೆದು ವೀಲ್ ಬರೆದಿಟ್ಟು ಸತ್ತಿದ್ದಾಳೆ, ಈಗ ಸತ್ತಿದ್ದಾರೆ, ನಿಮಗೆ ಹಣ ಚೆಕ್ ನಾನು ಕೊಡಲಿಕ್ಕೆ ಬಂದದ್ದು ಅಂತ. ಇವರಿಗೆ ಬಹಳ ಖುಷಿಯಾಗೋಯ್ತು. ಭಗವಂತ ಭಾರತಕ್ಕೆ ಹೋಗೋ ವ್ಯವಸ್ಥೆ ಮಾಡಿಬಿಟ್ಟ. ಇಲ್ಲಿ ಬಂದರು. ಬಂದ ಮೇಲೆ ಮೊದಲು ಬೆಂಗಳೂರಿಗೆ ಬಂದದ್ದವರು. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಎಲ್ಲ ಬಂದವ್ರ ಹತ್ರ ಕೇಳೋದು, ಪ್ರತಿಯೊಂದು ಮನೆಯಲ್ಲಿ ಹೋಗೋದು, ನೀವು ಪೂಜೆ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ, ಅದು ಯಾಕೆ ಮಾಡೋದು, ಅದರ ವಿಶೇಷ ಏನು, ಅದರ ಅರ್ಥ ಏನು, ಅದರ ಉದ್ದೇಶ ಏನು, ಅದರ ವೈಶಿಷ್ಟ್ಯ ಏನು, ಎಲ್ಲ ಸಿಕ್ಕಿದವ್ರ ಹತ್ರ ಕೇಳೋದು. ಪಾಪ ತಿಳ್ಕೋಬೇಕು ಅಂತ ಕುತೂಹಲ. ಆಗ ಅದು ಮನೆಯಲ್ಲಿ ಯಾವುದೋ ಒಂದು ಮನೆಯಲ್ಲಿ ಹೋದಂತೆ, ನೀವು ಯಾಕೆ ಇದನ್ನೆಲ್ಲ ಯಾಕೆ ಮಾಡ್ತೀರಿ? ಎರಡು ಥರದ ಉತ್ತರ ನನಗೆ ಬಂತು ಅಂತ ಹೇಳ್ತಾರೆ ಅವರು. ಇದೊಂದು ಸಭೆಯಲ್ಲಿ ಹೇಳಿದರು. ಕೆಲವು ಕಡೆ ಅದು ಯಾಕೆ ಮಾಡ್ತೇವೆ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಮೈಲಿಗೆ ಮಲೇಚ್ಛರು, ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆಯಿತು, ನಾವು ಮೈಲಿಗೆ, ಅದರಿಂದ ಅದು ಗುಟ್ಟು ಗೊತ್ತಾಗೋ ಹಾಗಿಲ್ಲ, ನಮಗೆ ಗೊತ್ತಾಗೋ ಹಾಗಿಲ್ಲ. ಮತ್ತು ಕೆಲವರ ಹತ್ರ ಕೇಳಿದ್ರಂತೆ, ಯಾಕೆ ಮಾಡ್ತೀರಿ ಅಂತ. ಅವರು ಯಾಕೆಂದ್ರೆ ಏನು ರೀ, ನಮ್ಮ ಅಪ್ಪ ಮಾಡ್ತಿದ್ರು, ನಮ್ಮ ಅಜ್ಜ ಮಾಡ್ತಿದ್ರು, ನಾವು ಮಾಡ್ತೀವಿ. ಯಾಕೆಂದು ಗೊತ್ತಿಲ್ಲ, ಅಪ್ಪ ಮಾಡ್ತಿದ್ರು, ಅಜ್ಜ ಮಾಡ್ತಿದ್ರು, ನಾವು ಮಾಡ್ತೇವೆ ಅಂತ. ಅವರಲ್ಲಿ ಎರಡು ಥರದ ಉತ್ತರ ಬಂತು. ನನಗೆ ಹೇಸಿಗೆ ಆಯಿತು, ಈ ದೇಶದ ಬಗ್ಗೆ ಅಸಹ್ಯ ಆಯಿತು ಅಂತಾರೆ ಅವರು. ನಮ್ಮ ಅಜ್ಜ ಮಾಡ್ತಾರೆ, ನಮ್ಮ ಅಪ್ಪ ಮಾಡ್ತಾಯಿದ್ರು, ನಮ್ಮ ಅಜ್ಜ ಮಾಡ್ತಾಯಿದ್ರು, ನಾನು ಮಾಡ್ತೀನಿ. ಅವರು ನಾನು ಅನೇಕ ಬಾರಿ ಹೇಳಿದ್ದೇನೆ, ಬಹಳ ರೋಚಕವಾದ. ಅವರು ಹೇಳೋರು, ಹಾಗಾದರೆ ನೀವು ಊಟ ಯಾಕೆ ಮಾಡೋದು, ನಿಮ್ಮ ಅಪ್ಪ ಅಜ್ಜ ಮಾಡ್ತಿದ್ರು ಅಂತ ಊಟ ಮಾಡೋದು. ಅದಕ್ಕೆ ಊಟ ಯಾಕೆ ಮಾಡ್ತೀವಿ? ಯಾಕ್ರಿ, ನಮ್ಮ ಅಪ್ಪ ಊಟ ಮಾಡ್ತಿದ್ರು, ನಮ್ಮ ಅಜ್ಜ ಮಾಡ್ತೀವಿ, ಅದಕ್ಕೆ ನಾವು ಮಾಡೋದು ಅಂತ ಹೇಳ್ತೀರಾ, ಅಥವಾ ಹಸಿವಾದಕ್ಕೆ ಊಟ ಮಾಡೋದು? ನೀವು ಏನು ಮಾಡ್ತೀರೋ ಅದು ಯಾಕೆ ಅಂತ ನಿಮಗೆ ಗೊತ್ತಿರಬೇಕು. ಅಪ್ಪ ಅಜ್ಜ ಮಾಡಿದ್ರೆ ನೀವು ಮಾಡೋದಕ್ಕೆ ಅರ್ಥ ಇಲ್ಲ. ಇಷ್ಟು ದೊಡ್ಡ ದೇಶ ಅಂತ ಗೊತ್ತಿದ್ದರೆ ನಾನು ಈ ದೇಶಕ್ಕೆ ಬರ್ತಿರಲಿಲ್ಲ ಅಂತ ಹೇಳಿದರು. ಈ ಮಾತು ಅವ್ರು ಆಡಿದ ಮಾತು. ಈ ದೇಶ ಪ್ರಪಂಚಕ್ಕೆ ಅಮೂಲ್ಯವಾದ ಸಂಸ್ಕೃತಿಯನ್ನು ಕೊಟ್ಟ ದೇಶ. ಆದರೆ ತಾನು ಏನು ಮಾಡ್ತೇನೆ ಅನ್ನೋದನ್ನು ಮರೆತು ಬದುಕ್ತಾ ಇದೆ ಅಂತ ನನಗೆ ಗೊತ್ತಿದ್ದಿದ್ದರೆ ನಾನು ಈ ದೇಶಕ್ಕೆ ಬರ್ತಿರಲಿಲ್ಲ ಅಂತ. ಯೋಚನೆ ಮಾಡಿ, ವಿದೇಶಿಯರು ನಮ್ಮನ್ನು ಹೇಗೆ ಜಡ್ಜ್ ಮಾಡ್ತಾರೆ ಅಂತ ಅವರಿಗೆ ಒಂಥರ ನಿರಾಶೆ ಆಯ್ತಂತೆ. ತಮಾಷೆ, ಇದು ಭಾಳ ತಮಾಷೆ. ಅಷ್ಟು ನಿರಾಶೆ ಆಗಿ ಈಗ ಅಕಸ್ಮಾತ್ತಾಗಿ ಯಾರೋ ಹೇಳಿದ್ರಂತೆ, ಆವಾಗ ನಮ್ಮ ಗುರುಗಳು ವಿದ್ಯಾಮಾನ ತೀರ್ಥರಿದ್ದರು. ವಿದ್ಯಾಮಾನ ತೀರ್ಥರನ್ನು ಭೇಟಿಯಾಗಿ ನಿಮಗೇನಾದರೂ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಇವರೆಲ್ಲ ಮನೆ ಹೇಳಿ ಪ್ರಶ್ನೆ ಹೀಗಾಯ್ತಲ್ಲ, ವಿದ್ಯಾಮಾನ ತೀರ್ಥರನ್ನು ಭೇಟಿಯಾಗಿ ನಿಮಗೆ ಉತ್ತರ ಸಿಗ್ಬೋದು ಅಂತ ಹೇಳಿದ್ರಂತೆ. ವಿದ್ಯಾಮಾನ ಇದು ವಿದ್ಯಾಪೀಠದಲ್ಲೇ ಇದ್ರಂತೆ. ಅವರು ಬಂದ್ರಂತೆ ಇಲ್ಲಿ. ಇದು ಸುಮಾರು 10-15 ವರ್ಷದ ಹಿಂದಿನ ಕಥೆ ಹೇಳೋದು ನಾನು. 15-20 ವರ್ಷ ಆಗ್ಬೋದೇನೋ. ಆತ ಮೊದಲು ಭಾರತಕ್ಕೆ ಬಂದಾಗ. ಸರಿ, ವಿದ್ಯಾಮಾನ ತೀರ್ಥರ ಹತ್ರ ಬಂದಂತೆ. ವಿದ್ಯಾಮಾನ ತೀರ್ಥರು, ನೀವು ಯಾರು, ನೀವೇನು ಅಂತೆಲ್ಲ ವಿಚಾರಿಸಿದ್ರು. ಪಾಪ ನಾವು ವಿದೇಶದಿಂದ ಬಂದವರು, ಏನಾಗಬೇಕಿತ್ತು? ನನಗೆ ಕೆಲವು ನಮ್ಮ ಶಾಸ್ತ್ರದ ವಿಷಯದಲ್ಲಿ ಕೆಲವು ಸಂಶಯಗಳುಂಟು. ಬಹಳ ವಿಚಿತ್ರ ಅವರು, ಪಾಪ ಅವರ ಶಿಷ್ಯ ವಾತ್ಸಲ್ಯ. ಅದಕ್ಕೆ ಹೇಳಿದ್ರಂತೆ, ನಿಮಗೆ ಏನಾದರೂ ಸಂಶಯ ಇದ್ದರೆ ಉಡುಪಿಗೆ ಹೋಗಿ, ಅಲ್ಲಿ ನನ್ನ ಶಿಷ್ಯ ಗೋವಿಂದ ಇದ್ದಾನೆ, ಅವನ ಹತ್ರ ಕೇಳಿರ್ತೀರಿ. ವಿದ್ಯಾಮಾನ್ಯರು ಹೇಳಿದ್ವಿ, ಅಲ್ಲಿ ಬನ್ನಂಜ ಗೋವಿಂದಾಚಾರ್ಯ ಅಂತ ಒಬ್ಬ ಇದ್ದಾನೆ, ಅವನ ಹತ್ರ ಕೇಳಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಕಳಿಸ್ಬಿಟ್ರು ಅವ್ರು ಏನೂ ಮಾತಾಡಲಿಲ್ಲ. ನೀವು ಉಡುಪಿ ಹೋಗಿ ಅಂತ. ಉಡುಪಿ ಬಂದ ಆತ. ಉಡುಪಿ ಬಂದು ಅಲ್ಲಿ ಮಠದಲ್ಲಿ ಬನ್ನಂಜ ಗೋವಿಂದಾಚಾರ್ಯ ಮನೆ ನನ್ನ ಕರ್ಕೊಂಡು ಹೋಗಿ ನಿಂತ್ಕೊಂಡಿದ್ದೆ ಯಾವುದೋ ಮಠದಿಂದ ನನಗೆ ಫೋನ್ ಬಂತು, ಯಾರೊಬ್ಬರು ವಿದೇಶಿಯರು ಬಂದಿದ್ದಾರೆ, ನಿಮ್ಮ ಮನೆ ಬರಬೇಕಂತ, ಕರ್ಕೊಂಡು ಬರ್ತೀವಿ, ಬನ್ನಿ. ಮನೆ ಬಂದ ತಕ್ಷಣ ನಾನು ಸಹಜವಾಗಿ ವಿದೇಶಿಯರನ್ನು ಇಂಗ್ಲೀಷಲ್ಲಿ ಮಾತಾಡಿಸಿದೆ. ಅವರು ಕನ್ನಡದಲ್ಲಿ ಉತ್ತರ ಕೊಟ್ಟರು. ಒಂದೇ ಒಂದು ತಪ್ಪಿ ಕೂಡ ಇಂಗ್ಲೀಷ್ ಶಬ್ದ ಬಳಸಲಿಲ್ಲ. ಅವರು ಮಾತಾಡುವ ಸ್ವಚ್ಛ ಕನ್ನಡದಲ್ಲಿ ಮಾತಾಡಿದರು. ಕಡೆ ಉಪಾಯ ಇಲ್ಲ, ನಾನು ಕನ್ನಡದಲ್ಲಿ ಮಾತಾಡಬೇಕಾಯಿತು.
ಬಹಳ ಚೆಂದ ಕನ್ನಡದಲ್ಲಿ ಮಾತಾಡೋದು. ಅವರ ಕನ್ನಡದ ಸ್ವಚ್ಛತೆಗೆ ಒಂದು ಉದಾಹರಣೆ ನಾನು ಅನೇಕ ಬಾರಿ ಹೇಳಿದ್ದು, ಆದರೆ ಮತ್ತೆ ಹೇಳಬೇಕು. ಆವೃತ್ತಿ ಅಸಗೃತ ಉಪದೇಶ ಅದು. ನೀವು ಎಲ್ಲಿಂದ ಬಂದವರು ಅಂತ, ಯಾವ ದೇಶದಿಂದ ಬಂದಿರಿ ಅಂತ ಕೇಳಿದ್ದಕ್ಕೆ ಅವರು ಕನ್ನಡದಲ್ಲಿ ಉತ್ತರ ಕೊಟ್ಟರು. ತನ್ನ ದೇಶದ ಹೆಸರನ್ನು ಕೂಡ ಇಂಗ್ಲೀಷ್ನಲ್ಲಿ ಹೇಳಿಲ್ಲ ಅವರು. ನಾನು ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದೆ. ನೆದರ್ಲ್ಯಾಂಡು ಅಂತ ಹೇಳಲಿಲ್ಲ, ಕೆಳನಾಡು ಅಂತ. ಪ್ರಾಯ ಯಾವನೇ ಒಬ್ಬ ಇಂಗ್ಲೀಷ್ ಪಂಡಿತನಿಗಿರ್ಬೋದು, ಕನ್ನಡ ವಿದ್ವಾಂಸರಿರ್ಬೋದು, ಈ ಶಬ್ದ ಹೊಳಿಲಿಕ್ಕಿಲ್ಲ. ಕನ್ನಡದಲ್ಲಿ ಅದನ್ನು ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ. ನೆದರ್ಲ್ಯಾಂಡು ಅಂತ ಹೇಳಲಿಲ್ಲ ಅವರು, ಕೆಳನಾಡಿನಿಂದ. ನನಗೆ ಕೆಳನಾಡು ಅಂತ ಅರ್ಥ ಆಗಲಿಲ್ಲ. ಯಾಕೆಂದರೆ ನಮ್ಮಲ್ಲಿ ಕೆಳನಾಡು ಅಂತ ಯಾವುದು? ಮಲೆನಾಡು ಗೊತ್ತು ನನಗೆ, ಕೆಳನಾಡು ಯಾವುದು ಗೊತ್ತಿಲ್ಲ. ಕೆಳನಾಡು ಯಾವುದು ರೀ? ಕಡೆಗೆ ಅವರೇ ಹೇಳಬೇಕಾಯ್ತು, ನೆದರ್ಲ್ಯಾಂಡ್ಸ್. ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದೆ. ಇಷ್ಟು ಸ್ವಚ್ಛ ಕನ್ನಡ ಮಾತಾಡಿದರು. ಆಮೇಲೆ ಸಂಸ್ಕೃತ ಚೆನ್ನಾಗಿ ಮಾತಾಡಿದರು, ಶಾಸ್ತ್ರದ ಬಗ್ಗೆ. ಆಮೇಲೆ ತಿಂಗಳಗಟ್ಟಲೆ ನಮ್ಮ ಮನೇಲಿ ಉಳಿದು ಅಧ್ಯಯನ ಮಾಡಿದರು. ಬಹಳ ಸಂತೋಷಪಟ್ಟು ಆಮೇಲೆ ಅವರಿಗೆ ಇಲ್ಲೇ ಇರಬೇಕು ಅಂತ, ಕರ್ನಾಟಕದಲ್ಲಿ ಇರಬೇಕು ಅಂತ ತುಂಬ ಆಸೆ ಇತ್ತು. ಇಲ್ಲಿ ಯಾರು ಸರ್ಕಾರದಲ್ಲಿ ಅವ್ರಿಗೆ ಹೈಲಿ ಕ್ವಾಲಿಫೈಡ್ ಅವರು, ಅವರಿಗೆ ಸಂಸ್ಕೃತದಲ್ಲಿ ಕ್ವಾಲಿಫಿಕೇಷನ್ ಇದೆ, ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲಿದೆ. ತುಂಬ ಒಂದು ಕ್ವಾಲಿಫೈಡ್ ಆಗಿರುವವರು. ಒಂದು ಜಾಬ್ ಬೇಕಲ್ಲ, ಬದುಕಬೇಕಲ್ಲ ಇಲ್ಲಿ ಕರ್ನಾಟಕದಲ್ಲಿ, ವಿದೇಶದಿಂದ ಬಂದವರಿಗೆ. ಇಲ್ಲಿ ಹೋಗಿ ಯಾವ್ಯಾವುದೋ ಯೂನಿವರ್ಸಿಟಿಗೆ ಹೋಗಿ ನನ್ನನ್ನು ಕನ್ನಡದಲ್ಲಿ ಪ್ರೊಫೆಸರ್ ಮಾಡೋದಾದ್ರೂ ಕ್ವಾಲಿಫಿಕೇಷನ್ ಇತ್ತು ಅವರಿಗೆ, ಇಂಗ್ಲೀಷ್ನಲ್ಲಿ ಪ್ರೊಫೆಸರು ಮಾಡ್ಬೋದು. ಅಥವಾ ಫ್ರೆಂಚ್, ಅವರಿಗೆ ಒಟ್ಟು 15 ಭಾಷೆಗಳು ಬರ್ತಿದ್ದವು. ಫ್ರೆಂಚು, ಜರ್ಮನ್ನು, ರಷ್ಯನ್ನು, ಇಟಾಲಿಯನ್ನು, ಜಪನೀಸ್, ಎಲ್ಲ ಭಾಷೆಗಳು ಬರ್ತಿತ್ತು. ಯಾವುದೇ ಭಾಷೆಯಲ್ಲಿ ನನ್ನನ್ನು ಪ್ರೊಫೆಸರ್ ಮಾಡಬಹುದು ನೀವು, ಅಥವಾ ಕನ್ನಡದಲ್ಲಿ ಮಾಡ್ಬೋದು, ಅಥವಾ ಸಂಸ್ಕೃತ ಅಥವಾ ಪ್ರಾಕೃತದಲ್ಲಿ ನನ್ನನ್ನು ಪ್ರೊಫೆಸರ್ ಮಾಡಬಹುದು, ಎಲ್ಲದನ್ನು ಮಾಡಿ ಅಂತ ಬೇಕಾದಷ್ಟು ಯೂನಿವರ್ಸಿಟಿಗಳಿಗೆ ಹೋಗಿ ಬೇಡಿಕೊಂಡ್ರು. ನಮ್ಮ ಯೂನಿವರ್ಸಿಟಿಯ ಮಂದಿ ನಮ್ಮ ಹುಡುಗರಿಗೆ ಕೊಡಲಿಕ್ಕೆ, ನಮಗೆ ಜಾಬ್ ಕೊಡಲಿಕ್ಕೆ ಆಗದೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರುವಾಗ ನಿಮಗೆ ಯಾಕೆ ಕೊಡಬೇಕು ಅಂತ ಬೈದು ಕಳಿಸ್ಬಿಟ್ಟು. ಹಾಗಾಗಿ ಕಡೆಗೆ ಇಲ್ಲಿ ಏನೂ ಮಾಡಲಿಕ್ಕೆ ಉಪಾಯ ಇರದೆ ವಿದೇಶಕ್ಕೆ ಹೋದರೆ ಈಗ ಮತ್ತೆ ಜರ್ಮನಿಯಲ್ಲಿದ್ದಾರೆ. ಆದರೆ ಅವರು ತಿಂಗಳುಗಳ ಕಾಲ ಮನೆಯಲ್ಲಿ ಕೂತು ಸಿದ್ಧಾಂತದ ಎಳೆ ಅಧ್ಯಯನ ಮಾಡಿದ್ದಾರೆ. ತುಂಬ ಮಧ್ವ ಸಿದ್ಧಾಂತದ ಬಗ್ಗೆ ವಿಶೇಷವಾದಂಥ ಒಂದು ಪ್ರೀತಿ ಅವರಲ್ಲಿ ಬೆಳೆಯಿತು. ಯಾಕೆ ಹೇಳಿದೆ ಅಂದರೆ, ತಿಳ್ಕೊಳ್ಳದೆ ಮಾಡಿದರೆ ಆಗೋಗತಿ. ಅವರು ಯಾಕೆ ಮಾಡ್ತೀರಿ ಅಂತ ಕೇಳಿದರೆ ಒಬ್ಬರು ಉತ್ತರ ಕೊಡಲಿಲ್ಲ ಅಂತ. ಅದು ಬಹಳ ಮುಖ್ಯವಾಗುವುದು. ನಾವು ಏನನ್ನು ಮಾಡ್ತೇವೆ ಅದನ್ನು ತಿಳಿದು ಮಾಡಬೇಕು. ಅದನ್ನೇ ಪರ್ಯುಪಾಸನ ಅನ್ನೋದು. ತಿಳಿದು ಮಾಡುವುದು, ಶ್ರದ್ಧೆಯಿಂದ ಮಾಡುವುದು, ಭಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯಗಳ ಜೊತೆಗೆ ಮಾಡುವುದು ಪರ್ಯುಪಾಸನ. ಕೃಷ್ಣ ಹೇಳ್ತಾನೆ ಅದು ಮಾಡಬೇಕು, ಪರ್ಯುಪಾಸನ. ಹೀಗೆ ಒಂದು ಉಪಸರ್ಗ, ಒಂದು ಪ್ರತ್ಯಯ ಏನು ಬಂದರೂ ಕೂಡ ಅದಕ್ಕೆ ಒಂದು ವಿಶೇಷವಾದ ಅರ್ಥ ಇದೆ. ನಿನ್ನೆ ಹೇಳಿದೆ ನಾನು. ಈಗ ಕ ಪ್ರತ್ಯಯ ಬರ್ತದೆ, ಪುತ್ರಕ. ಅದು ಪುತ್ರಕ ಅಂದರೆ ಕ ಪ್ರತ್ಯಯ ಸ್ವಾರ್ಥ ಅಲ್ಲ, ಅದರಲ್ಲಿ ಒಂದು ವಿಶೇಷ ಅರ್ಥ ಇದೆ. ಸಪುತ್ರ ಅಂದರೆ ಬರೇ ಮಗ, ಪುತ್ರಕ ಅಂದರೆ ಪ್ರೀತಿಯ ಮಗ, ಜೂನಿಯರ್ ಮಗ, ಅಥವಾ ಉಡಾಫೆ ಮಗ, ಏನೂ ಅಂತೂ ಒಂದು ಅರ್ಥವೇ. ಹೀಗೆ ನೀವು ಪ್ರಕೃತಿ ಇರಬಹುದು, ಆ ಪ್ರಕೃತಿಗೆ ಒಂದು ಪ್ರತ್ಯಯ ಅಥವಾ ಒಂದು ಉಪಸರ್ಗ ಬಂದರೆ ಆ ಪ್ರಕೃತಿ ಪ್ರತ್ಯಯದ ಉಪಸರ್ಗ ಹ್ರಸ್ವ ದೀರ್ಘಗಳಿಗೆ ಕೂಡ ಒಂದು ವಿಶೇಷ ಅರ್ಥ ಇದೆ. ಇದು ನಮ್ಮ ಶಾಸ್ತ್ರ ಗ್ರಂಥಗಳನ್ನು ನಾವು ಚಿಂತನೆ ಮಾಡಬೇಕಾದ ರೀತಿ. ಈಗ ಹೀಗೆ ನಡೀತಾ ಇಲ್ಲ. ಈಗ ನಮ್ಮಲ್ಲಿ ಪಾಠ ಪ್ರವಚನದಲ್ಲಿ ಆ ಒಂದೊಂದು ಪ್ರಕೃತಿ ಪ್ರತ್ಯಯ ಉಪಸರ್ಗಗಳಿಗೂ ಅರ್ಥ ಹೇಳ್ತಕ್ಕಂಥ ಕ್ರಮ ಇಲ್ಲ. ಸ್ಥೂಲವಾಗಿ ಅರ್ಥ ಹೇಳಿಕೊಂಡು ಹೋಗ್ತಾರೆ. ಈ ಸಂಸ್ಕೃತದ ಸೂಕ್ಷ್ಮ ಅಧ್ಯಯನದ ಒಂದು ಪರಂಪರೆ ಹೊರಟು ಹೋಗಿದೆ, ಬಿಟ್ಟು ಹೋಗಿದೆ. ಹಾಗಾಗಿ ನಾವು ಇಲ್ಲಿ ನಾಮಗಳಿಗೆ ಒಂದು ಅರ್ಥ ಚಿಂತನೆ ಮಾಡಬೇಕು. ಆಯಿತು ಧನಂಜಯ, ಮುಂದೆ ಕೃಷ್ಣ ನಾವು ದೇವರಿಗೆ ಮೆಚ್ಚುವಂಥ ಬದುಕನ್ನು ಬದುಕಬೇಕಾದರೆ ಯಾವ ರೀತಿ ಸಾಧನೆಯಲ್ಲಿ ನಮ್ಮ ಬದುಕನ್ನು ರೂಪಿಸಬೇಕು ಅಂತ, ನಮ್ಮ ಒಂದು ಜೀವನ ಕ್ರಮ, ನಮ್ಮ ಅನುಸಂಧಾನ ಮತ್ತು ಜೀವನ ಕ್ರಮ ಹೇಗಿರಬೇಕು ಅನ್ನೋದನ್ನು ಮುಂದಿನ ಕೆಲವು ಶ್ಲೋಕಗಳನ್ನು, ಒಂದು 5-6 ಶ್ಲೋಕಗಳಲ್ಲಿ ಹೇಳ್ತಾನೆ ಕೃಷ್ಣ. ಅದು ಒಂದೊಂದು ನಾವು ಜೀವನದಲ್ಲಿ ಅಳವಡಿಸಬೇಕಾದ ಕ್ವಾಲಿಟೀಸ್. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ. ಇದು ಒಂದು ಶ್ಲೋಕ. ಇದರಲ್ಲಿ ಒಂದೊಂದೇ ಶಬ್ದಗಳನ್ನು ನಾವು ಹೇಗಿರಬೇಕು ಅಂತ ಕೃಷ್ಣ ನಿರೀಕ್ಷೆ ಮಾಡ್ತಾನೆ. ನಮ್ಮಿಂದ ಯಾವ ವರ್ತನೆಯನ್ನು ಕೃಷ್ಣ ನಿರೀಕ್ಷೆ ಮಾಡ ಮುಂದೆ ಹೇಳ್ತಾನೆ. ಮೊದಲನೆಯದಾಗಿ ಸಾಧಕನಾದವ, ಭಗವದ್ಭಕ್ತನಾದವ, ಭಗವಂತನ ಪ್ರೀತಿಗೆ ಪಾತ್ರನಾದವನಲ್ಲಿ ಇರಬೇಕಾದಂಥ ಮೊದಲನೇ ಗುಣ ಅದ್ವೇಷ್ಟ ಸರ್ವಭೂತಾನಾಂ. ಯಾರನ್ನೂ ದ್ವೇಷ ಮಾಡಬೇಡ. ಸ್ವಲ್ಪ ಅರ್ಥ ತಿಳ್ಕೊಳ್ಳದೇ ಇದ್ದರೆ ಗೊಂದಲ ಇದೆ. ಯಾರನ್ನೂ ದ್ವೇಷ ಮಾಡಬೇಡ ಅಂತಂದರೆ ಏನು ಅಂದರೆ, ಇದರಲ್ಲಿ 2 ಥರದ ದ್ವೇಷ ಇದೆ. ಒಂದು ಒಳ್ಳೆಯತನವನ್ನು ನಾವು ದ್ವೇಷ ಮಾಡ್ತೇವೆ. ಈ ನಮಗಿಂತ
ಇನ್ನೊಬ್ಬರು ಎತ್ತರಕ್ಕೆ ಹೋದ ಕೂಡಲೇ ನಮಗೆ ದ್ವೇಷ ಸುಳ್ಳು. ದ್ವೇಷ ಅಂದರೆ ಏನು ಗೊತ್ತಾ? ಅಸಹನೆ, ಅಸೂಯೆ. ದ್ವೇಷ ಅಂದರೆ ಅವನು ಕಡಿದು ಕೊಲ್ಲುವುದಲ್ಲ, ಶತ್ರುತ್ವ ಅಲ್ಲ. ಶತ್ರುತ್ವ ಬೇರೆ, ದ್ವೇಷ ಬೇರೆ. ಈಗ ಯಾವುದೋ ಒಂದು ವ್ಯಕ್ತಿಯ ಸ್ವಭಾವ ಇಷ್ಟ ಆಗದೆ ಇದ್ದರೆ ಐ ಹೇಟ್ ಹಿಮ್ ಅಂತೇವೆ ಇಂಗ್ಲೀಷ್ನಲ್ಲಿ. ಆ ಹೇಟ್ರೆಡ್ ದ್ವೇಷ ಅಂದರೆ ಅದು ಶತ್ರುತ್ವ ಅಲ್ಲ. ಆ ವ್ಯಕ್ತಿಯನ್ನು ನಾನು ಹೇಟ್ ಮಾಡ್ತೇನೆ ಅಂತಂದರೆ ನನಗೆ ಆತ ಇಷ್ಟ ಅಲ್ಲ ಅಂತ, ಅವನನ್ನು ನಾನು ಲೈಕ್ ಮಾಡೋಲ್ಲ ಅಂತ ಇಷ್ಟೇ ಅರ್ಥ, ಡಿಸ್ಲೈಕ್ ಮಾಡೋ. ಅದೇ ರೀತಿ ದ್ವೇಷ ಅಂದರೆ ಒಂದು ವ್ಯಕ್ತಿಯ ಬಗ್ಗೆ ಇಷ್ಟವಾಗದೇ ಇರುವುದು. ಅದಕ್ಕೆ ಕಾರಣ ಅಸೂಯೆ ಅಥವಾ ಅಸಹನೆ. ಯಾರ ಮೇಲೂ ಕೂಡ ದ್ವೇಷ ಮಾಡಬೇಡ ಅಂತಾನೆ ಕೃಷ್ಣ. ಮೊದಲನೇ ಕ್ವಾಲಿಟಿ. ಯಾಕೆಂದರೆ ಮನುಷ್ಯನ ಇನ್ಸ್ಟಿಂಕ್ಟ್ ಇದು. ಮನುಷ್ಯನ ಇನ್ಸ್ಟಿಂಕ್ಟ್ ಏನು ಅಂದರೆ ಈ ಅಸಹನೆ ಮತ್ತು ಹೊಟ್ಟೆಗಿಚ್ಚು, ಹುಟ್ಟುಗುಣ ಅದು. ಅಂದರೆ ಹೊಟ್ಟೆ ಕಿಚ್ಚು ಅಷ್ಟೇ ಅಲ್ಲ, ಅದು ಹುಟ್ಟು ಕಿಚ್ಚು, ಹುಟ್ಟುವಾಗಲೇ ಇರೋ ಕಿಚ್ಚು. ಹುಟ್ಟುವಾಗಲೇ ಗರ್ಭದಲ್ಲೇ ಬೆಳ್ಕೊಂಡು ಬರೋದೇನು ಅಂದರೆ ಜೆಲಸಿ. ಇನ್ನೊಬ್ಬರು ಅಭಿವೃದ್ಧಿಗೆ ಬರುವುದನ್ನು ನೋಡಿ ನಮಗೆ ಹೊಟ್ಟೆಗಿಚ್ಚಾಗೋದು. ನೋಡಿ, ಒಳ್ಳೆಯತನದಿಂದಲೇ. ನಾನು ದ್ವೇಷ ಅಂದರೆ ಕೆಟ್ಟತನವನ್ನು ದ್ವೇಷಿಸಬಾರ್ದಲ್ಲ, ಒಳ್ಳೆಯತನವನ್ನು ನಾವು ದ್ವೇಷಿಸ್ತೇವೆ. ಇನ್ನೊಬ್ಬರು ಹೆಚ್ಚು ಶ್ರೀಮಂತರು, ಹೆಚ್ಚು ಜನಪ್ರಿಯರು, ಎತ್ತರಕ್ಕೆ ಅಥವಾ ಹೆಚ್ಚು ವಿದ್ವಾಂಸರು ಆದ ಕೂಡಲೇ ನನಗೆ ಹೊಟ್ಟೆಗಿಚ್ಚಾಗೋದಾರೆ, ನನಗಿಂತ ದೊಡ್ಡ ವಿದ್ವಾಂಸರಾಗಿಬಿಟ್ರು, ನಾಳೆ ನನ್ನ ಗತಿ ಏನು? ಹೊಟ್ಟೆಗೆ ಶುರುವಾಯಿತು ನನಗೆ. ಆದ್ದರಿಂದ ಜ್ಞಾನದ ದ್ವೇಷ, ಸಂಪತ್ತಿನ ದ್ವೇಷ, ಅಧಿಕಾರದ ದ್ವೇಷ, ಒಳ್ಳೆಯತನದಿಂದಲೇ ದ್ವೇಷ ಬರಬಹುದು. ಅದರಿಂದ ನಮಗಿಂತ ದೊಡ್ಡವರು ಅವರು ಎತ್ತರಕ್ಕೇರಿದಾಗ ನಮಗೆ ಅಸಹನೆ ಆಗುತ್ತೆ, ಅವರು ದೊಡ್ಡವರಾಗಿಬಿಟ್ರಲ್ಲ ನಮಗಿಂತ ಅಂತ. ಸಮಾನ ಸ್ಕಂಧರು ಆದಾಗಲೂ ಅಸಹನೆ ಆಗುತ್ತೆ. ಅದಕ್ಕೆ ಮತ್ಸರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಸೂಯೆಗಿಂತ ಬೇರೆ ಅದು ಮತ್ಸರ. ಹಾಗೇ ನಮ್ಮ ಕಣ್ಮುಂದೆ ಬೆಳೆಯುವ ಮಕ್ಕಳಲ್ಲಿಯೂ ಕೂಡ ನಾವು ಅಸಹನೆ ತಾಳ್ತೇವೆ, ದ್ವೇಷ ತಾಳ್ತೇವೆ. ಆ ಮಕ್ಕಳು ಮೇಲಕ್ಕೆ ಬಂದುಬಿಟ್ರೆ ಅಂದರೆ ಒಟ್ಟಿಗೆ ಇನ್ನೊಬ್ಬರ ಪರೋತ್ಕರ್ಷ ಸಹಿಷ್ಣುತ್ವ ಅಂತ ಹೇಳ್ತಾರೆ. ಇನ್ನೊಬ್ಬರ ಉತ್ಕರ್ಷಕ್ಕೆ ಸಂಕಟ ಪಡೋದು. ಅದು ನಮಗಿಂತ ದೊಡ್ಡವರಾಗ್ಬೋದು, ನಮಗೆ ಸಣ್ಣವರಾಗ್ಬೋದು, ನಮ್ಮ ಸಮಾನ ಸ್ಕಂಧರು ಇರ್ಬೋದು. ಇನ್ನೊಬ್ಬರ ಉತ್ಕರ್ಷವನ್ನು ಕಂಡು ಕೊರಗುವುದು. ಅಯ್ಯೋ, ಅವ್ರ ಮೇಲಕ್ಕೆ ಹೋಗ್ತಾ ಇದ್ದಾರಲ್ಲ, ನಾನು ಹೋಗಲಿಲ್ವಲ್ಲ ಅನ್ನೋದು ಈ ಒಂದು ಫೀಲಿಂಗ್ ಉಂಟಲ್ಲ, ಅದನ್ನೇ ದ್ವೇಷ ಅನ್ನೋದು ನಿಜವಾಗಿ. ಹಾಗಾಗಿ ಒಳ್ಳೆಯತನವನ್ನು ನಾವು ಎಷ್ಟೋ ಸಂದರ್ಭದಲ್ಲಿ ದ್ವೇಷಿಸ್ತೇವೆ. ಒಳ್ಳೆಯತನವನ್ನು ದ್ವೇಷಿಸಬಾರ್ದು, ಕೆಟ್ಟತನವನ್ನು ದ್ವೇಷಿಸಬಹುದಲ್ವ. ಒಬ್ಬ ದೇವರನ್ನು ನಿರಾಕರಣೆ ಮಾಡ್ತಾನೆ, ದೇವರನ್ನು ಬೈತಾನೆ, ದೇವರಿಲ್ಲ, ಮಹಾನ್ ನೀಚತನದ ಮಾತುಗಳನ್ನು ಆಡ್ತಾನೆ. ಅಂಥ ದುರ್ಗುಣಗಳು. ಒಬ್ಬ ತಾಮಸ ಸ್ವಭಾವವನ್ನು ದ್ವೇಷ ಮಾಡಬಹುದಲ್ವ. ಅಂದರೆ ತಾಮಸ ಸ್ವಭಾವವನ್ನು ದ್ವೇಷ ಮಾಡಬಹುದು, ತಾಮಸನನ್ನು ದ್ವೇಷ ಮಾಡಬಾರ್ದು. ಅಲ್ಲಿ ಕೂಡ ವ್ಯತ್ಯಾಸ. ತಾಮಸ ಸ್ವಭಾವವನ್ನು ದ್ವೇಷ ಮಾಡು, ಆ ಕ್ವಾಲಿಟಿಯನ್ನು ಇಷ್ಟ. ಆದರೆ ತಾಮಸನ ಹತ್ತಿರ ಜಗಳ ಮಾಡಲಿಕ್ಕೆ ಹೋಗಬೇಡ. ಇದಕ್ಕೆ ಅವನೇನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಉಪೇಕ್ಷೆ ಅಷ್ಟೆ. ತಾಮಸ ಸ್ವಭಾವ ಎಲ್ಲಿಯಾದರೂ ಇದ್ದರೆ ಅದನ್ನು ನೋಡಿ ನೀನು ಹೊಟ್ಟೆಗೆ ಅಸಹನೆ ಮಾಡಿ ಅವನ್ನ ಜಗಳಕ್ಕೆ ಹೋಗಿ ವಾದ ಮಾಡಿ ನಿನ್ನ ಕನ್ವಿನ್ಸ್ ಮಾಡ್ತೇನೆ ಬಾ ಅಂತ ಹೇಳಿ ಉಪಯೋಗ ಇಲ್ಲ. ಯಾಕೆಂದರೆ ಯಾವ ತಾಮಸನೂ ತಾನು ಒಮ್ಮಿಂದೊಮ್ಮಿಗೆ ತಾನು ತಾಮಸ ಅಂತ ಒಪ್ಪಿಕೊಳ್ಳುವುದಿಲ್ಲ. ತಾನು ಮಾಡಿದ್ದೇ ಕರೆಕ್ಟು ಅಂತ ಅವನು ಹೇಳಿ ತಿಳ್ಕೊಂಡಿರ್ತಾನೆ. ಪ್ರತಿಯೊಬ್ಬನು, ತಾಮಸನೂ ಅಷ್ಟೇ, ರಾಜಸ್ಸನೂ ಅಷ್ಟೇ, ಸಾತ್ವಿಕನು, ಪ್ರತಿಯೊಬ್ಬರಿಗೂ ತಮ್ಮ ಸ್ಟ್ಯಾಂಡ್ ಪಾಯಿಂಟು ಕರೆಕ್ಟು ಅಂತ ಅನ್ನುವಂಥ ಒಂದು ಭಾವನೆ ಇರ್ತದೆ. ನನ್ನದು ಸರಿ, ಜಗತ್ತಿನಲ್ಲಿ ಪರ್ಫೆಕ್ಟಾಗಿ ಬಿಹೇವ್ ಮಾಡುವ ನಾನು ಮಾತ್ರ, ಉಳಿದವರದೆಲ್ಲ ಸರಿ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಈ ಭಾವನೆ ಇರ್ತದೆ. ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತನಂ ಅಂತ ಅಶ್ವತ್ಥಾಮಾಚಾರ್ಯ ಹೇಳಿದ ಮಾತು. ಪ್ರತಿಯೊಬ್ಬನ ತಲೆಯಲ್ಲೂ ಒಂದು ಸಂಗತಿ ಇರ್ತದೆ ಅಂದರೆ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಬುದ್ಧಿವಂತ ನಾನು, ಉಳಿದವರಿಗೆ ಗೊತ್ತಿಲ್ಲ. ಇದು ನಿಜವಾಗಿ ವಿಷಯ, ಸತ್ಯ ಅದು ಅಂತ ಪ್ರತಿಯೊಬ್ಬರೂ ತಿಳ್ಕೊಂಡಿರ್ತಾನೆ. ದ ಮೋಸ್ಟ್ ಇಂಟೆಲಿಜೆಂಟ್ ಮ್ಯಾನ್ ಇನ್ ದ ವರ್ಲ್ಡ್ ಈಸ್ ಮೀ. ಇದು ಒಳಗೆ ಸುಪ್ತ ಪ್ರಜ್ಞೆಯಲ್ಲಿ ನಮಗೆ ಇರುವಂತಹದ್ದು. ಬಾಯ್ಬಿಟ್ಟು ಹೇಳೋಲ್ಲ, ಸ್ವಲ್ಪ ಮರ್ಯಾದೆ ಉಂಟು ನೋಡಿ. ಏನು ಸೈಕಿಕ್ ಅಂತ ಹುಚ್ಚರ ಆಸ್ಪತ್ರೆಗೆ ಸೇರಿಸಿಬಿಡ್ತಾರೋ ಅಂತ ಬಾಯ್ಬಿಟ್ಟು ಹೇಳೋಲ್ಲ. ಆದರೆ ಪ್ರತಿಯೊಬ್ಬರಿಗೂ ಒಳಗಿಂದ ಅವರಿಗೆ ಎಂಥದ್ದು ಗೊತ್ತಾಗುತ್ತೆ. ಇದು ಪ್ರತಿಯೊಬ್ಬರಿಗೂ ಇದೆ, ಪ್ರತಿ ಗಂಡಿಗೆ, ಪ್ರತಿ ಹೆಣ್ಣಿಗೆ. ನೀವು ಮನೆಗೆ ಹೋಗಿ ಯಜಮಾನರು ಇಲ್ಲದೆ ಇದ್ದಾಗ, ನಮ್ಮ ಯಜಮಾನಿಗೆ ಎಂಥದ್ದು ಹೇಳಿದ್ರು ಗೊತ್ತಾಗೋದಿಲ್ಲ, ಎಲ್ಲ ನಾನೇ ಮನೆ ಸುಧಾರಿಸ್ಕೊಂಡು ಹೋಗೋದು ಅಂತ ಹೆಂಗಸರು ಹೇಳ್ತಾರೆ. ಪ್ರತಿಯೊಬ್ಬರ ತಲೆಯಲ್ಲಿ ಇದೊಂದು ಈಗೋ, ನನ್ನಿಂದಾಗಿ ನಾನು ಬುದ್ಧಿವಂತೆ ಆದ್ದರಿಂದ ನನ್ನ ಗಂಡನ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೇನೆ, ಇದು ಬೆದ್ದಂಬಟ್ಟಾವ ನಡೀತಿತ್ತ ಮನೆ ಅಂತ ಪ್ರತಿಯೊಂದು ಹೆಣ್ಣು ಭಾವಿಸ್ತಾಳೆ. ಇದು ಏನು ಅಂದರೆ ಪ್ರತಿಯೊಬ್ಬರಿಗೂ ಇದು ಈಗೋ, ನನ್ನ ಬುದ್ಧಿವಂತಿಕೆಯೇ ಮಾನದಂಡ ಅಂತ ಅವರಿಗೇನು ತಿಳಿಯುತ್ತೆ. ಇದು ಅದಕ್ಕೋಸ್ಕರ ಅದರಿಂದ ಇನ್ನೊಬ್ಬರ ಉತ್ಕರ್ಷವನ್ನು ಅಸಹನೆ ಅನ್ನೋದು ಅದು ಇನ್ಸ್ಟಿಂಕ್ಟ್. ಹಾಗಾಗಿ ಇನ್ನೊಬ್ಬರು ದೋಷವನ್ನು ಕೂಡ ದ್ವೇಷ ಮಾಡಬೇಡ.
ವ್ಯಕ್ತಿಶಃ ದ್ವೇಷ ಮಾಡಬೇಡ, ಮತ್ತು ದೋಷವಾಗಿ ದ್ವೇಷ ಮಾಡು. ಅವರಲ್ಲಿರತಕ್ಕಂಥ ನಾಸ್ತಿಕ್ಯ, ಭಗವಂತನ ನಿರಾಕರಣೆ, ದೋಷ, ಅದನ್ನು ನಿರಾಕರಣೆ ಮಾಡು. ವ್ಯಕ್ತಿ ಯಾಕೆಂದರೆ ಗುಣೇಶು, ಯಾರು ಒಬ್ಬ ನಾಸ್ತಿಕ ಇರ್ತಾನಲ್ಲ, ಒಬ್ಬ ಆಸ್ತಿಕ ಇರ್ತಾನೆ. ನಾವು ಆಸ್ತಿಕ ಅಂತ ಒಂದು ಹಚ್ಕೋತೇವೆ, ಇವು ನಾಸ್ತಿಕ ಅಂತ ದೂರ ಇಡ್ತೇವೆ. ಜೀವ ಸ್ವಭಾವ ಏನು ಅಂತ ಗೊತ್ತಾ? ಆ ನಾಸ್ತಿಕ ಈ ಜನ್ಮದಲ್ಲಿ ಯಾವುದೋ ಪ್ರಾರಬ್ಧ ಕರ್ಮದಿಂದ ನಾಸ್ತಿಕ ಆಗಿರ್ಬೋದು, ಸಾತ್ವಿಕ ಚೇತನ ಇರ್ಬೋದು. ಅದು ಭಾರೀ ಭಕ್ತಿ ಮಾಡೋ ಒಬ್ಬ ಡೋಂಗಿ ಇರ್ಬೋದು. ಅವನು ದುರ್ಯೋಧನ ಬೌಂಡ್ರಿಗೆ ಯಾಕೆ ಮಾಡಿ ಆಸ್ತಿಕ್ಯ ಪ್ರದರ್ಶನ ಮಾಡಲಿಲ್ವ? ಆಸ್ತಿಕ್ಯ ಅನ್ನೋದು ಜೀವಧರ್ಮ ಆಗದೇ ಇರ್ಬೋದು, ಈ ಜನ್ಮದಲ್ಲಿ ಬಂದಿರತಕ್ಕಂಥ ಆರೋಪಿತ ಧರ್ಮ. ಅವನು ಹಿಂದಿನ ಜನ್ಮದಲ್ಲೂ ನಾಸ್ತಿಕ, ಮುಂದೆಯೂ ನಾಸ್ತಿಕನಾಗೋನು ಇರ್ಬೋದು. ಹಾಗಾಗಿ ಈ ಇರುವ ಕ್ವಾಲಿಟಿ ಉಂಟಲ್ಲ, ಅದನ್ನು ದ್ವೇಷ ಮಾಡು. ವ್ಯಕ್ತಿಯನ್ನು ದ್ವೇಷ, ಯಾಕಂದರೆ ವ್ಯಕ್ತಿಯ ಸ್ವರೂಪ ಅದಲ್ಲ, ಅದು ಗುಣದ ಪ್ರಭಾವ. ದಟ್ ಈಸ್ ಇನ್ಫ್ಲೂಯೆನ್ಸ್ ಆಫ್ ಸೊಸೈಟಿ ಎಟ್ಸೆಟ್ರಾ. ಹಾಗಾಗಿ ನೀನು ಒಬ್ಬ ಮನುಷ್ಯನ ಕೆಟ್ಟತನವನ್ನು ನೋಡಿಯೂ ಮನುಷ್ಯನನ್ನು ದ್ವೇಷ ಮಾಡಬೇಡ, ಒಳ್ಳೆಯತನಕ್ಕೂ ಕೂಡ ಅಸೂಯೆ ಮಾಡಬೇಡ. ಅದಕ್ಕೆ ಸರ್ವಭೂತಾನ ಅಂತ. ಸರ್ವರು ಅಂದರೆ ಅವರು ಒಳ್ಳೆಯವರಿರಲಿ ಕೆಟ್ಟವರಿರಲಿ, ನೀನು ದ್ವೇಷ ನಿನ್ನ ಕೆಲಸ ಅಲ್ಲ. ಮತ್ತು ಹಾಗಾದರೆ ಅವರು ಕೆಟ್ಟತನವನ್ನು ದ್ವೇಷ ಮಾಡಿ ಏನು ಮಾಡಬೇಕು? ನಾನು ಅವರಿಗೆ ಒಳ್ಳೆ ಬುದ್ಧಿ ಕೊಡು, ದೇವರು ಪ್ರಾರ್ಥನೆ ಮಾಡು, ಅಷ್ಟೇ ನಿನ್ನ ಕೆಲಸ. ಅವ್ರನ್ನ ತಿದ್ದುವ ಕೆಲಸ ಅಲ್ಲ, ಅವರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡು, ಅಷ್ಟೇ. ಮತ್ತು ಅವರಿಗೆ ಪನಿಷ್ ಮಾಡಲಿಕ್ಕೆ ಅದಕ್ಕೆ ರಾಜಕೀಯ ಇದೆ, ರಾಜರುಗಳಿದ್ದಾರೆ, ಕ್ಷತ್ರಿಯರಿದ್ದಾರೆ, ನ್ಯಾಯಾಲಯ ಇದೆ, ನಿನಗೆ ಸಂಬಂಧಪಟ್ಟದ್ದಲ್ಲ. ಅದ್ವೇಷ್ಟ ಇದು ಬಹಳ ಮೂಲಭೂತವಾದ. ಯಾರನ್ನೂ ಕೂಡ ವ್ಯಕ್ತಿಶಃ ದ್ವೇಷ ಮಾಡಬೇಡ. ಎಲ್ಲರೂ, ಯಾಕೆಂದರೆ ಸರ್ವಂ ಬ್ರಾಹ್ಮವಿದಂ ಜಗತ್ ಭಾರತದಲ್ಲಿ ಬರ್ತದೆ ಒಂದು ಕಡೆ, ನವರ್ಣಾನಾಂ ವಿಭೇದೋಸ್ತಿ ಸರ್ವಂ ಬ್ರಾಹ್ಮವಿದಂ ಜಗತ್ ಬ್ರಹ್ಮಣ ಸೃಷ್ಟಪೂರ್ವಂ ಹೀನ್. ಎಲ್ಲರನ್ನೂ ದೇವರೇ ಸೃಷ್ಟಿ ಮಾಡಿದ್ದಲ್ವ, ಎಲ್ಲರೂ ದೇವರ ಮಕ್ಕಳಲ್ವ. ಈಗ ನೋಡಿ, ನಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು, ಒಬ್ಬ ಕೆಟ್ಟ ತಮ್ಮ ಇರ್ತಾನೆ ಅಥವಾ ಕೆಟ್ಟ ಅಣ್ಣ ಇರ್ತಾನೆ, ಆದರೂ ಕೂಡ ಎಂಥದ್ದಾದರೂ ಒಡ ಹುಟ್ಟಿದವರಲ್ವ, ಅದು ಅಡ್ಜಸ್ಟ್ ಮಾಡಿಕೊಳ್ಳೋಲ್ಲ. ನಾವು ಜಗಳ ಆಡೋದಿಲ್ಲ, ಕತ್ತಿ ಹಿಡ್ಕೊಂಡು ಹೊಡೆದಾಡಿಕೊಳ್ಳೋಲ್ಲ. ಅಲ್ಲಪ್ಪ, ಎಲ್ಲರೂ ದೇವರ ಮಕ್ಕಳಲ್ವಾ? ಹಾಗೆ ನಿನ್ನ ಅಣ್ಣ ತಮ್ಮಂದಿರಲ್ವ? ಯಾರು? ತಾಮಸರು, ನಾಸ್ತಿಕರು, ರಾಕ್ಷಸರು ದೇವತೆಗಳ ಸೋದರರಲ್ವಾ, ದೈತ್ಯರು. ಈ ಎಚ್ಚರದಿಂದ ದ್ವೇಷ ಮಾಡುವಂಥ. ಆದ್ದರಿಂದ ಕೆಟ್ಟತನವನ್ನು ದ್ವೇಷ ಮಾಡೋದು ಬೇರೆ, ಕೆಟ್ಟವರು ಅಂತ ವ್ಯಕ್ತಿಶಃ ಯಾರನ್ನೂ ದ್ವೇಷ ಮಾಡಬೇಡ. ಭಗವಂತನ ಸೃಷ್ಟಿ, ಎಲ್ಲವೂ ಭಗವಂತನ ಸೃಷ್ಟಿ ಅಂತ ಪ್ರೀತಿಸು. ಅನುಕಂಪೆ ತೋರಿಸ್ಬೇಕಾದ್ರೆ ಭಗವಂತ ಇವನು ಈ ಬುದ್ಧಿ ಕೊಟ್ಟುಬಿಟ್ಟಲ್ಲ, ದೇವರೇ ಒಳ್ಳೆ ಬುದ್ಧಿ ಕೊಡು ಅಂತ. ಅವ್ರು ದ್ವೇಷ ಮಾಡಲಿಕ್ಕೆ ಕಾರಣ ಇಲ್ಲ. ಅದ್ವೇಷ್ಟ ಸರ್ವಭೂತಾನ ಬಹಳ ಅದ್ಭುತವಾದ ಕ್ವಾಲಿಟಿ. ಮತ್ತು ಮೊಟ್ಟ ಮೊದಲು ನಾವು ಅಧ್ಯಾತ್ಮದಲ್ಲಿ ಸಾಧಿಸಬೇಕಾದರೆ ಇದು ಫೌಂಡೇಶನ್ ಇದೆ. ನಮ್ಮಲ್ಲಿ ಹೊಟ್ಟೆಗೆಚ್ಚು, ಅಸೂಯೆ, ಅಸಹನೆ, ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವ ಬುದ್ಧಿ ಇದ್ದರೆ ಇನ್ನೊಬ್ಬರನ್ನ ಯಾವಾಗಲೂ ಹೀಗಳೆಯೋದು. ಅಯ್ಯೋ ಅವ್ರ ಉಪಯೋಗ ಇಲ್ಲ, ಇವ್ರ ಉಪಯೋಗ ಇಲ್ಲ, ಅವರು ಹಾಗೆ ಇವರು ಹೀಗೆ. ವೇದಾಂತ ಓದಬೇಡಿ. ಯಾಕೆಂದರೆ ಅದರಿಂದ ನೀವು ಉದ್ಧಾರ ಆಗೋದಲ್ಲ, ವೇದಾಂತ ಕೆಟ್ಟು ಹೋಗುತ್ತೆ. ಅಂಥವ್ರು ವೇದಾಂತ ಓದಿದರೆ ಇವ್ರು ಮಡಿಯಾಗೋದಿಲ್ಲ, ವೇದಾಂತ ಮೈಲಿಗೆ ಆಗಿಬಿಡುತ್ತೆ. ಇವತ್ತಾಗಿರೋದು ಹಾಗೆ. ನಾವು ಕ್ವಾಲಿಫಿಕೇಷನ್ ಇಲ್ಲದೆ ವೇದಾಂತ ಓದಿ ವೇದಾಂತವನ್ನು ದುರುಪಯೋಗ ಮಾಡ್ತಾ ಇದ್ದೇವೆ. ವೇದಾಂತ ಕೆಟ್ಟು ಹೋಗ್ತಾ ಇದೆ ಹೊರತು ನಾವು ಉದ್ಧಾರ ಆಗ್ತಾ ಇಲ್ಲ. ಅದರಿಂದ ಮೊದಲು ಎಲ್ಲರನ್ನೂ ಪ್ರೀತಿಸು. ಯಾರ ಬಗ್ಗೆಯೂ ಅಸಹನೆ, ಅಸೂಯೆ, ನಿಂದೆ ಮಾಡಬೇಡ. ಇದು ಮೊದಲನೇ. ಅದ್ವೇಷ್ಟ ಸರ್ವಭೂತಾನಾಂ ಅಂದರೆ ನಿನಗಿಂತ ದೊಡ್ಡವರು, ನಿನ್ನ ಸಮಾನಸ್ಕರು, ನಿನ್ನ ಕೆಳಗಿನವರು. ಈ ಸರ್ವ ಅಂದರೆ ಅದು. ಆಮೇಲೆ ಸರ್ವ ಅಂದರೆ ಸಾತ್ವಿಕ, ರಾಜಸ, ತಾಮಸ, ಉಚ್ಚ, ನೀಚ, ಎಲ್ಲ ಪ್ರಾಣಿಗಳನ್ನು ದ್ವೇಷ ಭಾವನೆಯಿಂದ ನೋಡಬೇಡ. ಆಮೇಲೆ ಒಳ್ಳೆಯವರು, ತುಂಬ ಒಳ್ಳೆಯವರು ಇರ್ತಾರೆ, ತುಂಬ ಸಜ್ಜನರು. ಯಾವತ್ತೂ ಈ ರೀತಿ ಯಾರನ್ನೂ ದ್ವೇಷ ಮಾಡದೆ ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಯಿಂದ ನೋಡೋರು, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಪ್ಪ ಅನ್ನುವಂಥ ಭಾವನೆ, ತುಂಬ ಸೌಜನ್ಯ ಇರುವವರು ಅಂಥವ್ರು ಇದ್ದಾರೆ. ಅಂಥವ್ರು ಸಿಕ್ಕಿದರೆ ಮೈತ್ರ, ಸ್ನೇಹ ಮಾಡೋರದು. ಒಳ್ಳೆಯತನ ಎಲ್ಲಿ ಕಂಡಿಯೋ ಅವರ ಸ್ನೇಹ ಮಾಡು. ಮೈತ್ರ ಅಂದರೆ ಮೈತ್ರಿಯನ್ನು ಬೆಳೆಸಿಕೋ. ಎಲ್ಲಿ? ಸಾಧುಷು ಮೈತ್ರಿ. ಎಲ್ಲಿ ಒಳ್ಳೆಯತನ ಇದೆ ಅದನ್ನು ಪ್ರೀತಿಸು, ಸ್ನೇಹ ಮಾಡು, ಅವರ ಒಡನಾಟ ಮಾಡು, ಒಳ್ಳೆಯವರ ಸ್ನೇಹ ಮಾಡು. ದುಷ್ಟರನ್ನು ದ್ವೇಷ ಮಾಡದೇ ಇರು. ಯಾರನ್ನು ದ್ವೇಷ ಮಾಡಬೇಡ, ಒಳ್ಳೆಯವರು ಸ್ನೇಹ ಮಾಡು. ಅರ್ಥಾತ್ ದುಷ್ಟರನ್ನು ದೂರ ಬಿಟ್ಟುಬಿಡು. ನೀನು ಸ್ನೇಹವೂ ಬೇಡ, ಜಗಳವೂ ಬೇಡ. ಮೈತ್ರ, ಯಾರು ಒಳ್ಳೆಯವರೋ, ಯಾರಲ್ಲಿ ಒಳ್ಳೆಯತನ ಇದೆ
ಅವರ ಸ್ನೇಹ ಮಾಡು. ನಮಗೆ ಅದಕ್ಕೆ ಇದು ಮೊದಲು ಅದ್ವೇಷ, ಈ ದ್ವೇಷ ಇದು ಇನ್ನೊಬ್ಬರ ಒಳ್ಳೆಯತನವೇ ನಮಗೆ ಹೊಟ್ಟೆಗೆ ಇಚ್ಚಿ ಕಾರಣ. ಅದು ಸ್ನೇಹ ಮಾಡೋದು ಹೇಗೆ? ನಮಗೀಗೇನು ಇನ್ನೊಬ್ಬರ ಒಳ್ಳೆಯತನವೇ ನಮಗೆ ಹೊಟ್ಟೆಗೆ ಇಚ್ಚಿ ಕಾರಣ. ಒಳ್ಳೆಯತನವನ್ನು ನಾವು ಒಪ್ಪಿಕೊಳ್ಳೋದೇ ಇಲ್ಲ. ಅವ್ರು ಒಳ್ಳೆಯತನ ಮಾಡಿದರೆ ಏನೋ ಲಾಭ ಇರಬೇಕು, ಇಲ್ಲದ್ರೆ ಹಾಗೆ ಮಾಡ್ತಾನೆ ಅಂತ ಅದಕ್ಕೊಂದು ಏನೋ ಒಂದು ಕಾರಣ ಹೇಳಿ ಟೀಕೆ ಮಾಡಿ ಕೂತ್ಬಿಡ್ತೇವೆ. ಸುಮ್ಮನೆ ಏನೋ ಒಂದು ಅವನು ಒಳ್ಳೆಯತನ ಪ್ರದರ್ಶನದಿಂದ ಏನೋ ಲಾಭ ಇರಬೇಕು, ಮೆಟೀರಿಯಲ್ ಬೆನಿಫಿಟ್ಟು, ಇಲ್ಲದ್ರೆ ಯಾಕೆ ಮಾಡ್ತಾನೆ ಅಂತ. ಒಬ್ಬರು ಹೆಣ್ಮಗಳು ನನಗೊಂದು ಕಥೆ ಹೇಳಿದರು ಮುಂಬೈಯಲ್ಲಿ. ಅವರು ಉಡುಪಿಯವರು, ಮುಂಬೈಯಲ್ಲಿದ್ದ ತುಂಬ ಒಳ್ಳೆಯ ಹೆಣ್ಮಗಳು. ಅವರು ಉಡುಪಿಯಲ್ಲಿ ಯಾವುದೋ ಒಂದು ಕೃಷ್ಣ ಮಠದ ಕನ್ಸ್ಟ್ರಕ್ಷನಿಗೆ ಡೊನೇಷನ್ ಸಂಗ್ರಹ ಮಾಡಿ ಕೃಷ್ಣನ ತಂದು ಕೊಡಬೇಕು ಅಂತ ಒಂದು ಆಸೆ ಅವರಿಗೆ. ಸಾಧ್ಯವಾದಷ್ಟು ಕಲೆಕ್ಷನ್ ಮಾಡಿ ಕೊಡಬೇಕು ಅಂತ. ಅದಕ್ಕೆ ಪಾಪ ಆಕೆ ತುಂಬ ಶ್ರೀಮಂತೆ, ಆಕೆಯನ್ನು ಬಡವೇ ಅಲ್ಲ. ಮತ್ತು ಆಕೆ ತನ್ನ ಕೈ ಮೀರಿ ಕೊಟ್ಟಿದ್ದಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ಕೃಷ್ಣನ ಸೇವೆಗೆ ಅಂತ. ಅಷ್ಟೇ ಅಲ್ಲ, ಬೇರೆ 4 ಜನರಿಂದ ಸಂಗ್ರಹ ಮಾಡಿ ಕೊಡಬೇಕು ಅಂತ ಒಂದು 4 ಮನೆಗೆ ಹೋದಾಗ ಅವರು ಒಂದು ದಿವಸ ಹತ್ತರು ನನ್ನ ಹತ್ರ, ಆಚಾರ್ಯರೇ ದೇವರ ಸೇವೆಗೆ ಏನಾದರೂ ನೀವು ಕಾಂಟ್ರಿಬ್ಯೂಷನ್ ಕೊಡಿ ದೇವರ ಕೆಲಸ ಅಂತ ಹೇಳಿದರೆ, ಕೆಲವು ಮನೆಯವರು ಕೇಳಿದ್ರಂತೆ, ನಿಮಗೇನು ಕಮಿಷನ್ ಸಿಗುತ್ತೆ? ಕಮಿಷನ್ ಸಿಗದೆ ಸುಮ್ಮನೆ ಡೊನೇಷನ್ ಯಾಕೆ ಬರ್ತೀರಿ, ನಿಮಗೂ ಕಮಿಷನ್ ಇರಬೇಕು ಅಂತ ಹೇಳಿದರು. ಒಳ್ಳೆಯ ಕೆಲಸ ಮಾಡಬಾರ್ದು ಆಚಾರ್ಯ ಈ ಕಾಲದಲ್ಲಿ, ಯಾಕೆಂದರೆ ಬೇಡವಾದ ಮಾತುಗಳನ್ನು ಕೇಳಬೇಕಾಗುತ್ತೆ, ಅಸಹ್ಯವಾದ ಮಾತು. ನನಗೆ ಕಮಿಷನ್ ತೊಗೊಂಡು ಏನಾಗಬೇಕಾಗಿದೆ ದೇವರ ಕೆಲಸಕ್ಕೆ? ಆದರೆ ಇಂಥ ಮಾತನ್ನು ಆಡೋರು ಇದ್ದಾರೆ ಇವತ್ತು. ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಮಾತು ಕೇಳಲಿಕ್ಕೆ ಆಗೋಲ್ಲ. ಅದಕ್ಕೆ ಒಳ್ಳೆಯವರ ಬಗ್ಗೆಯೇ ಅಸಹನೆ ಕೊಡೋರು ಇದ್ದಾರೆ. ಒಳ್ಳೆಯತನವೇ ನಮ್ಮ ಟೀಕೆಗೆ ಕಾರಣ. ಅವನು ಒಳ್ಳೆಯವನೆಂಥದ್ದು ಡೋಂಗಿ ಅಲ್ವಲ್ಲ, ನಾಟಕ, ಒಳ್ಳೆಯತನದ ಪ್ರದರ್ಶನ. ಯಾಕೆಂದರೆ ನನ್ನಲ್ಲಿ ಒಳ್ಳೆಯತನ ಇಲ್ಲ, ನಿಮ್ಮಲ್ಲಿ ಇದನ್ನು ಒಪ್ಕೊಂಡ್ಬಿಟ್ಟು ನಾನು ಅದಕ್ಕೆ ನಿಮ್ಮ ಒಳ್ಳೆಯತನವು ನಾಟಕ ಅಂತ ಹೇಳ್ಕೊಂಡು ತಿರ್ಬೋದು. ಈ ಥರದ ಜನ ಬೆಳೀತಾ ಇದ್ದಾರೆ. ಅಂಥವ್ರು ಒಳ್ಳೆಯತನದ ಸ್ನೇಹ ಹೇಗೆ ಮಾಡ್ತಾರೆ? ಯಾಕೆಂದರೆ ಒಳ್ಳೆಯತನವನ್ನು ಒಪ್ಕೊಳ್ಳೋದೇ ಇಲ್ಲ ಅವರು. ಅದಕ್ಕೆ ಮೊದಲು ಅದ್ವೇಷ್ಟ, ಆಮೇಲೆ ಎಲ್ಲಿ ಒಳ್ಳೆಯತನ ಕಂಡಿಯೋ ಅಲ್ಲಿ ಸ್ನೇಹ ಮಾಡು, ಅಲ್ಲಿ ಪ್ರೀತಿ ಮಾಡು. ಒಳ್ಳೆಯತನವನ್ನು ಪ್ರೀತಿಸು, ಒಳ್ಳೆಯವರನ್ನು ಪ್ರೀತಿಸು. ನೋಡಿ, ಇದು 2 ವಿಷಯ. ಕೆಟ್ಟತನವನ್ನು ದ್ವೇಷಿಸು, ಅದು ಕೆಟ್ಟವರನ್ನು ದ್ವೇಷಿಸಬೇಡ. ಆದರೆ ಒಳ್ಳೆಯತನವನ್ನು ಪ್ರೀತಿಸು, ಒಳ್ಳೆಯವರನ್ನೂ ಪ್ರೀತಿಸು. ಇದೆಲ್ಲ ಫಿಲಾಸಫಿ, ಕೃಷ್ಣ ನಮಗೆ ತೋರಿಸಿಕೊಟ್ಟಂತಹ ಸೈಕಾಲಜಿ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ. ಆಮೇಲೆ ಹೌದು, ಒಳ್ಳೆಯವರು, ಜ್ಞಾನಿಗಳು, ಸಜ್ಜನರು, ಅವರು ಸ್ನೇಹ ಮಾಡುವರು. ಪಾಪ ಒಳ್ಳೆಯವರು, ಆದರೆ ಒಳ್ಳೆಯವರು ಇರ್ಬೋದು, ಒಳ್ಳೆಯವರಿಲ್ಲ, ತುಂಬ ಕಷ್ಟದಲ್ಲಿದ್ದಾರೆ. ಕಷ್ಟ ಅಂದರೆ ಹೇಳಲಿಕ್ಕಾದ ಕಷ್ಟ, ತಾಪತ್ರಯ ಅಂದರೆ ತಾಪತ್ರಯ ಮುಳುಗಿಬಿಟ್ಟಿದ್ದಾರೆ. ಅವರಿಗೆ ಪಾಪ ಏನೂ ಮಾಡಲಿಕ್ಕಾಗದೆ ಕಂಗಾಲಾಗಿ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರನ್ನ ನೋಡಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ, ಅಯ್ಯೋ ಅಲ್ಲಿಗೆ ಹೋದ್ರೆ ನಾವು ಸಿಕ್ಕಾಕೊಳ್ಬೇಕಾಗತ್ತೆ, ಕಡೆಗೆ ನಮ್ಮ ತಲೆ ಮೇಲೆ ಬರುತ್ತೆ, ಏನು ಬೇಕಾದ್ರೆ ಆಗಲಿ ಅಂತ ನಾವು ಆ ರಸ್ತೆ ಬಿಟ್ಟು ಆಚೆ ಕಡೆ ಹೋಗ್ತೇವೆ. ಸಾಮಾನ್ಯ. ಇನ್ನೊಬ್ಬರು ಏನೋ ಒಂದು ಸಮಸ್ಯೆಯಲ್ಲಿದ್ದಾಗ, ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟಾಗಿ ರಸ್ತೆಯಲ್ಲಿ ಬಿದ್ದವನನ್ನು ಕಾರ್ನಲ್ಲಿ ಹೋಗೋರು, ಯಾಕೆಂದರೆ ಪೊಲೀಸ್ನವ್ರು ನಾಳೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಆ ರಸ್ತೆ ಬಿಟ್ಟು ಹೋಗ್ತಾರೆ. ಇದನ್ನು ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸುವುದಿಲ್ಲ. ಅದಕ್ಕೆ ಕಾನೂನುಗಳು ಏನೇ ಇರಲಿ, ನಮಗೆ ಯಾಕೆ ನಮ್ಮ ತಲೆ ಮೇಲೆ ನಾಳೆ ನಾವು ಏನಾದರೂ ಅವನು ಆಕ್ಸಿಡೆಂಟ್ ಆದವು ನನ್ನ ಕಾರ್ನಲ್ಲಿ ಹಾಕಿ ಆಸ್ಪತ್ರೆಗೆ ಕೊಂಡೋದ್ರೆ ನೀವೇ ಯಾಕೆ ತಂದದ್ದು, ನಿಮ್ಮ ಕಾರಿಗೆ ಬಿದ್ದಿರಬೇಕು ಅಂತ ಪೊಲೀಸರು ನಮಗೆ ಕಾಟ ಕೊಡ್ತಾರೆ ಅಂತ ನಾವು ಅದನ್ನು ಅವಾಯ್ಡ್ ಮಾಡ್ತೇವೆ ಅಂದ. ಆದರೆ ಕೃಷ್ಣ ಹೇಳ್ತಾನೆ, ಇನ್ನೊಬ್ಬರ ಕಷ್ಟವನ್ನು ಕಂಡು, ಇನ್ನು ಕೆಲವರು ವೇದಾಂತ ಮಾಡ್ತೀವಿ ಅಂದರೆ ಅವನು ಪ್ರಾರಬ್ಧ ಕರ್ಮ ಮಾಡಿದ್ದಾನೆ, ಅನುಭವಿಸ್ತಾನೆ, ನನಗೇನು, ಅವನಿಗೆ ಕಷ್ಟ ಬರಬೇಡ, ಅವನು ಮಾಡಿದ್ದಾನೆ ತಿಂತಾನೆ, ಇದು ಶುರು ಆಗಿಬಿಡುತ್ತೆ. ಇದೆಲ್ಲವೂ ಕೃಷ್ಣ ಹೇಳ್ತಾನೆ, ಮಾಡಿದ್ದನ್ನು ತಿಂತಾನೆ ಹೇಳಬೇಡ. ನಾಳೆ ನಿನಗೆ ಕಷ್ಟ ಬಂದಾಗ ನಿನಗೂ ಅದೇ ಮಾತು ಹೇಳ್ತಾನೆ ಅವ. ಆ ಎಚ್ಚರ ಇರಲಿ. ನಿನಗೆ ಕಷ್ಟ ಬಂದಾಗ ಒಬ್ಬರು ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳ್ತೀಯಾ? ಇಲ್ಲ, ಮಾಡಿದ್ದು ತಿಂತೇನೆ ನಾನು, ಅವ್ರು ಯಾಕೆ ಬರಬೇಕು ಅಂತ ಹೇಳ್ತೀಯಾ? ಹೇಳೋಲ್ಲ. ಒಬ್ಬ ಮನುಷ್ಯ ಸ್ಪಂದಿಸಲಿಲ್ಲ, ನಾನು ಮಾಡಿದ್ದನ್ನು ತಿಂತೇನೆ ಅಂತ ಹೇಳ್ಕೊಂಡು ಕೂತ್ಬಿಟ್ರು ಅಂತ ನೀನು ದುಃಖ ಪಡೋದಿಲ್ವಾ? ಹಾಗಾದ್ರೆ ಇನ್ನೊಬ್ಬರಿಗೆ ಆ ಮಾತು ಹೇಳಬೇಡ. ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅದು ಅವನ ಪ್ರಾರಬ್ಧ ಕರ್ಮ ಇರಬಹುದು, ಆದರೆ ಅದನ್ನು ನೋಡಿ ಮರುಗುವುದು, ಕನಿಕರ ತೋರುವುದು ಅಥವಾ ಅದಕ್ಕೆ ಸಹಾಯ ಮಾಡುವುದು ನಿನ್ನ ಕರ್ತವ್ಯ. ಕರುಣಃ, ಎಲ್ಲಿ ದುಃಖ ಇದೆ ಅಲ್ಲಿ ಕರಗುವಿಕೆಯೇ ಕರುಣ. ಅಂದರೆ ಸಂಸ್ಕೃತದ ಕರುಣಾ ಶಬ್ದದಿಂದ ಕರಗು ಅನ್ನೋ ಶಬ್ದ ಬಂದದ್ದು. ಕರುಣ ಅಂದರೆ ಕರಗಿಬಿಡೋದು. ಇನ್ನೊಬ್ಬರ ಕಷ್ಟಕ್ಕೆ ನೀನು ಕರಗಬೇಕು, ಅದಾಗಬೇಕು. ಮಾಡಿ ತಿಂತಾನೆ ಅನ್ನೋದು ನಿನ್ನ ಬಾಯಲ್ಲಿ ಬರಬಾರ್ದು, ಯಾವತ್ತೂ ಬರಬಾರ್ದು. ಯಾಕೆಂದರೆ ನಿನಗೂ ನಾಳೆ ಹಾಗೆ ಹೇಳ್ತಾರೆ ಅನ್ನೋ ಎಚ್ಚರ ಇರ್ತದೆ. ಮೈತ್ರಃ ಕರುಣ ಏವ ಚ. ಇದೊಂದು ಏವ ಶಬ್ದ ಬೇರೆ ಹಾಕ್ತಾನೆ ಕೃಷ್ಣ.
ಯಾಕೆಂದರೆ ಇದು ಬಹಳ ತಮಾಷೆ. ಒಳ್ಳೆಯವರು ಸ್ನೇಹ ಮಾಡಬೇಕು, ಆದರೆ ಒಳ್ಳೆಯವ್ರನ್ನ ಎಲ್ಲರೂ ಸ್ನೇಹ ಮಾಡಲಿಕ್ಕೆ ಆಗದೇ ಇರ್ಬೋದು. ಎಲ್ಲರೂ ಒಳ್ಳೆಯವರು ಯಾರು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅಲ್ಲೆಲ್ಲ ಹೋಗಿ ನೀವು ಒಳ್ಳೆಯವರೊಂದು ಸುದ್ದಿ ಬಂತು ನಿಮ್ಮ ಸ್ನೇಹಿತ ಆಗ್ತದೆ ಅಂತ ಹೇಳಲಿಕ್ಕಾಗತ್ತಾ? ಎಲ್ಲ ಒಳ್ಳೆಯವರನ್ನು ಸ್ನೇಹ ಮಾಡಲಿಕ್ಕೆ ಆಗೋಲ್ಲ, ಅವಕಾಶ. ಆದರೆ ಕಾರುಣ್ಯದಲ್ಲಿ ಹಾಗಿಲ್ಲ, ಚಾಯ್ಸ್ ಇಲ್ಲ. ಒಳ್ಳೆಯತನದ ಆಯ್ಕೆಯಲ್ಲಿ ಚಾಯ್ಸ್ ಇದೆ. ಕರುಣ ಏವ ಅಂತ, ಅವನು ಒಳ್ಳೆಯವನಿರಲಿ ಕೆಟ್ಟವನಿರಲಿ ಅದು ಏವಕಾರ. ಅಲ್ಲಿ ಕಷ್ಟದಲ್ಲಿದ್ದಾಗ ಕರಗು, ಅವನು ಕೆಟ್ಟವನಿರಬಹುದು, ಆದರೆ ಕಷ್ಟವನ್ನು ಹದಗುಟ್ಟಬೇಡ. ಕರುಣ ಏವ ಸರ್ವತ್ರ. ಅವನು ಒಳ್ಳೆಯತನ ಕೆಟ್ಟತನ ಬೇರೆ, ಅವನು ಮಹಾ ನೀಚ, ಅವನಿಗೆ ಹದ ಆಗಬೇಕು ಅಂತ ಹೇಳಬೇಡ. ಕಷ್ಟ ಬಂದಾಗ ಇನ್ನೊಬ್ಬರ ಕಷ್ಟಕ್ಕೆ ಕರಗು. ಯಾಕೆಂದರೆ ಸಮಯಪ್ರಿಯ ಅಂತ ನಾನು ಮೆಚ್ಚುವ ಗುಣಗಳಿದು. ಭಗವಂತ ನಾವು ಹೇಗಿರಬೇಕು ಅನ್ನೋದನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ. ಇದಿಷ್ಟ ಆಯಿತು. ನಾವು ಯಾರನ್ನೂ ದ್ವೇಷಿಸುವುದಿಲ್ಲ, ಇನ್ನೊಬ್ಬರ ಕಷ್ಟಕ್ಕೆ ಕರಗಬೇಕು, ಒಳ್ಳೆಯವರನ್ನು ನೋಡಿ ಸ್ನೇಹ ಮಾಡಬೇಕು. ಇಷ್ಟು ವಿಷಯ ಆಯಿತು. ಕ್ರಮೇಣ ನಾವು ಈ ಪ್ರಾಕ್ಟೀಸ್ ಮಾಡ್ತೇವೆ. ಪ್ರಾಕ್ಟೀಸ್ ಮಾಡಿದ ಮೇಲೆ ಆಗುವಂಥ ಸಮಸ್ಯೆ ಹೇಳ್ತಾನೆ. ಇಷ್ಟಾದ ಕೂಡಲೇ ಏನಾಗುತ್ತೆ ಗೊತ್ತಾ? ನಾನು ಯಾರನ್ನು ದ್ವೇಷಿಸುವುದಿಲ್ಲ, ನಾನು ಎಲ್ಲರನ್ನು ಒಳ್ಳೆಯವರನ್ನು ಪ್ರೀತಿಸ್ತೇನೆ, ನಾನೊಂದು ಇನ್ನೊಬ್ಬರ ಕಷ್ಟಕ್ಕೆ ಕರಗ್ತೇನೆ. ನನ್ನಂಥವ್ರು ಯಾರಿದ್ದಾರೆ ಈ ಕಾಲದಲ್ಲಿ? ಅದು ಗಂಡಾಂತರ ಆಯ್ತಲ್ಲ. ಆಮೇಲೆ ನನ್ನ ಬಗ್ಗೆ ನನಗೆ ಈಗ ಬಂದು ಹೋಗು. ನನ್ನಂಥವ್ರು ಯಾರಿದ್ದಾರೆ ಈ ಕಾಲದಲ್ಲಿ? ನಾನು ಎಷ್ಟು ಪ್ರಿನ್ಸಿಪಲ್ಡ್ ಆಗಿ ಬದುಕ್ತಾ ಇದ್ದೇನೆ ಅಂತ ಅಹಂಕಾರ ಬಂದುಬಿಡುತ್ತೆ. ಒಳ್ಳೆಯ ಕ್ವಾಲಿಟಿಗಳನ್ನು ನಾವು ಪಡೆದಾಗ ಆ ಒಳ್ಳೆಯತನವೇ ಒಂದು ಇಗೋ ಆಗಿ ಕಾಡಿಬಿಡುತ್ತೆ. ಹೇಗೆ ಇನ್ನೊಬ್ಬರಲ್ಲಿ ನಮ್ಮ ಒಳ್ಳೆಯತನ ಅನ್ನೋದು ಅಸೂಯೆಯಾಗಿ ಕಾಡುತ್ತೆ, ನಮ್ಮಲ್ಲಿ ಅದು ಇಗೋ ಆಗಿ ಕಾಡುತ್ತೆ. ನಾನು ಇಂಥ ಒಳ್ಳೆಯವ, ಇಷ್ಟು ಓದಿದವ, ಇಂಥ ಸ್ಕಾಲರು, ಇಂಥ ಆಚಾರವಂತ, ಇತ್ಯಾದಿ ಎಲ್ಲ ನಮ್ಮಲ್ಲಿರುವ ಏನು ಪ್ಲಸ್ ಪಾಯಿಂಟ್ಸ್ಗಳಿವೆ ಅದೇ ಇಗೋ ಆಗಿ ಕೂತ್ಬಿಡುತ್ತೆ. ಇಗೋ ಆಗಿ ಕೂತ್ರೆ ಅಷ್ಟೂ ಪ್ಲಸ್ ಪಾಯಿಂಟ್ಸ್ ಮೈನಸ್ ಆಯಿತು. ಆ ಇಗೋಕ್ಕೆ ಎರಡು ಮುಖಗಳು, ಒಂದು ನಾನು ಅಂತ, ಇನ್ನು ನನ್ನದು ಅಂತ, ಪೊಸಿಷನ್. ಅದು ಎರಡೂ ಇರಬಾರ್ದು. ನಿರ್ಮಮಃ ನಿರಹಂಕಾರ, ಅದು ಬಹಳ ಮುಖ್ಯವಾದ ನಂತರ. ಇಷ್ಟೇ ಆದಾಗ ನನ್ನದು, ಅದರಿಂದ ಹಾಗಿದೆ, ಅದನ್ನೆಲ್ಲ ನಾನೇ ಮಾಡಿದ್ದು, ನನ್ನಿಂದಾಗಿ ಆಯಿತು. ನನ್ನದು ಅಂದರೆ ನನ್ನಿಂದಾಗಿ ಆಯಿತು, ಅದರ ಪೊಸೆಷನ್ ನಂದು, ಮತ್ತು ನಾನು ಮಾಡಿದ್ದು. ನನಗೆ ಒಳ್ಳೆಯವರ ಸಹವಾಸ ಭಗವಂತ ಕೊಟ್ಟ. ಇನ್ನೊಬ್ಬರನ್ನ ಕಂಡಾಗ ಕಣ್ಣೀರು ಸುರಿಸು ಅಂತ ಭಗವಂತ ಆ ಸ್ವಭಾವ ಕೊಟ್ಟ. ಅಷ್ಟು ತಿಳ್ಕೊ. ನನಗೆ ಇಂಥ ಸ್ವಭಾವ ಇದೆ, ಆದ್ದರಿಂದ ನಾನು ಸುಪೀರಿಯರು, ಈ ಭಾವನೆ ತಾಳಬೇಡ. ನಿರ್ಮಮಃ ನಿರಹಂಕಾರ, ಐ ಆ್ಯಂಡ್ ಮೈ, ನಾನು ಮತ್ತು ನನ್ನ, ಇದು ಎರಡೇ ಮನುಷ್ಯನ ಎಲ್ಲ ದುರಂತಗಳಿಗೆ ಕಾರಣ. ಯಾಕೆಂದರೆ ನಮ್ಮ ದುಃಖಗಳಿಗೆ ಕಾರಣವೇ ಇದು, ಮಮ ಮತ್ತು ಅಹಂ. ನಿದ್ರೆಯಲ್ಲಿ ದುಃಖ ಇಲ್ಲ ಅಲ್ವಾ? ಯಾಕೆ? ಅಲ್ಲಿ ಮಮಕಾರವೂ ಇಲ್ಲ, ಅಹಂಕಾರವೂ ಇಲ್ಲ. ನಾನು ಮಾಡಿದೆ ಅಂತ ನಿದ್ರೆಯಲ್ಲಿ ಬೆಳಗಾತಿ ಎದ್ದ ಮೇಲೆ ಅದು ಅಹಂಕಾರ. ನಿದ್ರೆ ಮಾಡಿದೆ ಎನ್ನುವುದು ಅಹಂಕಾರವಾಗಿ ಕಾಣೋಲ್ಲ. ನಿದ್ರೆಯಲ್ಲಿ ಅಹಂಕಾರವೂ ಇಲ್ಲ, ಮಮಕಾರವೂ ಇಲ್ಲ. ಶುದ್ಧ ಅವೇರ್ನೆಸ್ ಆಫ್ ಸೆಲ್ಫ್ ಇದೆ, ಈಗೋ ಇಲ್ಲ. ಐ ಡಿಡ್ ದಿಸ್ ಈಸ್ ಮೈನ್, ಎರಡೂ ಇಲ್ಲ. ನಾನು ಮಾಡಿದೆ, ಇದು ನನ್ನದು ಅಂತಿಲ್ಲ. ಪೊಸೆಷನ್, ಸೆನ್ಸ್ ಆಫ್ ಪೊಸೆಷನ್ ಇಲ್ಲ. ನೋಡಿ, ನಿದ್ರೆಯಲ್ಲಿ ನಮ್ಮ ಕೈ ನಮ್ಮದು ಅಂತ, ನನ್ನ ಕೈ ಅಂತ ಕೂಡ ಜ್ಞಾನ ಇಲ್ಲ. ನನ್ನ ಅನ್ನೋದೊಂದು ವಿಭಕ್ತಿಯೇ ಇಲ್ಲ ನಿದ್ರೆಯಲ್ಲಿ. ನನ್ನ ಕೈ, ನನ್ನ ಕಾಲು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಏನೂ ಇಲ್ಲ, ನನ್ನವೇ ಇಲ್ಲ. ಯಾರಿಗಾರು ನಿದ್ರೆಯಲ್ಲಿ ನನ್ನ ಅನ್ನೋದರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ. ಮತ್ತು ಪ್ಯೂರ್ ಐ ಇದೆ, ಅದು ಈಗೋ ಅಲ್ಲ, ಪ್ಯೂರ್ ಎಕ್ಸಿಸ್ಟೆನ್ಸ್ ಆಫ್ ಸೆಲ್ಫ್. ನಾನು ಅನ್ನುವುದು ಅವ್ಯಕ್ತವಾಗಿ ಅನುಸ್ಯೂತವಾಗಿದೆ ಅಷ್ಟೇ. ಆ ನಿದ್ರೆಯ ಸ್ಥಿತಿಯಲ್ಲಿ ನೀನು ಹೇಗಿದ್ದೆಯೋ ಹಾಗೆಯೇ ಎಚ್ಚರದಲ್ಲೂ ಬದುಕು. ನಿರ್ಮಮಃ ನಿರಹಂಕಾರ. ಏನು ಚಂದ ನೋಡಿ, ಇದು ಬ್ಯೂಟಿಫುಲ್. ದಿಸ್ ಈಸ್ ಇಂಡಿಯನ್ ಸೈಕಾಲಜಿ. ನೀವು ತಿಪ್ಪೆಗೆ ಎಸಿಬೇಕು ವೆಸ್ಟರ್ನ್ ಸೈಕಾಲಜಿಯನ್ನು, ಕೃಷ್ಣನ ಸೈಕಾಲಜಿಯ ಮುಂದೆ. ಯಾವತ್ತೂ ಈಗೋ ಮಾಡಬೇಡ. ನಾನು, ನನ್ನಿಂದ, ನನ್ನದು, ಇದು ನನ್ನದು, ನಿನ್ನದು ಯಾವುದೂ ಇಲ್ಲ. ಈಶಾವಾಸ್ಯವಿದಂ ಸರ್ವಂ, ಎಲ್ಲದರ ಒಡೆಯ ಭಗವಂತ. ಅವನು ಕೊಟ್ಟದ್ರಿಂದ ನಿನಗೆ ಬಂದಿದೆ, ಅದು ನನ್ನದು ಅಂತ ಅಹಂಕಾರ ಮಾಡಬೇಡ, ಮಮಕಾರ ಮಾಡಬೇಡ. ನಿರ್ಮಮಃ ನಿರಹಂಕಾರ ಅಂದರೆ ನೋಡಿ, ಮನೆಯಲ್ಲಿ ಮಕ್ಕಳಿರ್ತಾರೆ, ಅಲ್ಲಿ ಒಂದು ಮಮಃ
ನಿರ್ಮಮಃ ಆಗೋದಿಲ್ಲ. ಮಮ ಅನ್ನುವಂಥ ಮಮಕಾರ, ನನ್ನ ಮಗ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಫ್ಯಾಮಿಲಿ, ಭಾರೀ ದೊಡ್ಡ ಕಾಟ ಕೊಟ್ಬಿಡುತ್ತೆ. ಅಂದರೆ ನನ್ನ ಮಗ, ನನ್ನ ಸಂಸಾರ ಅಂತ ಇರಲೇಬಾರದು. ಮತ್ತು ಪಕ್ಕದವ್ರ ಮನೆಯವರು ಎಷ್ಟು ದೂರವೋ ಅಷ್ಟೇ ಮನೆಯವರು ದೂರ ಅಂತ ಮಾಡಬೇಕು ಅಂತ ಅರ್ಥ ಅಲ್ಲ. ಪ್ರೀತಿಸು, ಎಲ್ಲವನ್ನೂ ಪ್ರೀತಿಸು. ನಿನ್ನ ಮಕ್ಕಳನ್ನು ಮಾತ್ರ ನಿನ್ನ ಮಕ್ಕಳನ್ನು ಪ್ರೀತಿಸು ಅಷ್ಟೇ, ಪಕ್ಕದ ಮಕ್ಕಳನ್ನು ಪ್ರೀತಿಸು. ಎಲ್ಲರೂ ನಮ್ಮವರು, ನಿನ್ನ ಮಕ್ಕಳು ನಿನ್ನವರು ಅಷ್ಟೇ. ಎಕ್ಸ್ಕ್ಲೂಸಿವ್ ಆಗಿ ನಿನ್ನವರು ಅಂತ ಯಾರೂ ಇಲ್ಲ. ಎಲ್ಲರನ್ನೂ ಪ್ರೀತಿಸು, ನಿನ್ನ ಮಕ್ಕಳನ್ನು ಪ್ರೀತಿಸು. ಎಲ್ಲ ದೇವರ ಮಕ್ಕಳು ಅಷ್ಟೇ. ನನ್ನ ಮಗ ಅಂತ ಓವರ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಪ್ರಾಬ್ಲಮ್ ಮಾಡ್ಕೋಬೇಡ ಜೀವನದಲ್ಲಿ. ಇದು ನಿರ್ಮಮೋ ನಿರಹಂಕಾರ. ಎಲ್ಲರನ್ನೂ ಪ್ರೀತಿಸುವಂತೆ ನಿನ್ನ ಮಕ್ಕಳನ್ನು ಪ್ರೀತಿಸು. ಅದು ಮಮಕಾರವಾಗಿ ಕಾಡದೇ ಇರಲಿ. ಪುರಂದರದಾಸನ ಹಾಗೆ ನೋಡಿ, ನಾನು ಎಷ್ಟೋ ಸರ್ತಿ ನೆನಪಿಸಿಕೊಳ್ಳೋದು. ಪುರಂದರದಾಸರಿಗೊಬ್ಬ ಮಗ ಇದ್ದ. ಮಗ ಇದ್ದಾಗ ನಾನು ದಾಸತ್ವ ದೀಕ್ಷೆ ಮಾಡಿದ್ದೇನೆ, ನನಗೆ ತೊಂದರೆ ಆಗುತ್ತೆ, ನೀನು ಮಗನಾಗಿದ್ದರೆ ಹೊರಟು ಹೋಗು ಅಂತ ಹೇಳಲಿಲ್ಲ. ಅವನು ಒಟ್ಟಿಗೆ ಸಾಕಿದರು. ಒಂದು ದಿವಸ ಮಗ ಸತ್ತು ಹೋದ ಕೂಡಲೇ ಇರುವಾಗ ಭಾರ ಅಂತ ಹೇಳಲಿಲ್ಲ, ಸತ್ತಾಗ ಅಯ್ಯೋ ಹೋದ್ನಲ್ಲ ಅಂತ ಕೂಗಲಿಲ್ಲ. ಗಿಳಿಯೂ ಪಂಜರದೊಳಿಲ್ಲ ಅಂತ ಒಂದು ಕವನ ಬರೆದು. ಒಂದು ಗಿಳಿ ಕೊಟ್ಟರು ಭಗವಂತ, ಪಂಜರದಲ್ಲಿ ಇತ್ತು, ಸಾಕಿ ಗಿಳಿ ಹಾಗೆ ಹೋಯಿತು, ನೀನು ಕೊಟ್ಟ ಗಿಳಿ ನಿನ್ನ ಹತ್ರ ಹೋಯಿತು ಅಂತ ಸಂತೋಷವಾಗಿ ಒಂದು ಕವನ ಬರೆದು ಕೂತರು. ಈ ನಿರ್ಲಿಪ್ತತೆಯನ್ನೇ ನಿರ್ಮಮಕಾರ ಅನ್ನೋದು. ಆಸಕ್ತಿ ಇರಬಾರ್ದು, ಸಸಾರ ಮಾಡಬೇಕು ಅಂತ ಅರ್ಥ ಅಲ್ಲ. ಪ್ರೀತಿಯಲ್ಲಿ ನಿರ್ಲಿಪ್ತತೆ ಅಂದರೆ, ನಾನು ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಶಬ್ದ ಹೇಳ್ತೇನೆ. ಅಂದರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟು ಅಂತ ನಾನು ಇದನ್ನು ಬಳಸ್ತೇನೆ ಶಬ್ದವನ್ನು. ಅದು ನಿರ್ಲಿಪ್ತತೆ ಬೇಕು, ಅದು ನಿರ್ಮಮಕಾರ. ನಿರ್ಮಮಃ ನಿರಹಂಕಾರ. ಇದಾದ ಮೇಲೆ ಇನ್ನೊಂದು ಮಾತು ಹೇಳ್ತಾನೆ, ಸಮದುಃಖ ಸುಖ ಸಮದುಃಖ ಸುಖ. ದುಃಖ ಮತ್ತು ಸುಖವನ್ನು ಒಂದೇ ರೀತಿ ನೋಡಬೇಕು. ಇದು ಆಗತ್ತಾ ಅಥವಾ ಇದು ಸರಿಯೋ? ಸುಖ ಮತ್ತು ದುಃಖವನ್ನು ಎಲ್ಲರೂ ಬರೀತಾರೆ. ದುಃಖ ಸುಖ, ಜೀವನದಲ್ಲಿ ದುಃಖ ಸುಖ ಬಂದೇ ಬರುತ್ತೆ. ಅದರಿಂದ ಅದನ್ನು ಸಮಾನವಾಗಿ ನೋಡಬೇಕು, ಏನು ವ್ಯತ್ಯಾಸ ಮಾಡಬಾರ್ದು. ಸುಖ ದುಃಖೇ ಸಮಯಕೃತ್ವ ಹಿಂದೆ ಕೂಡ ಹೇಳಿದ್ದಾನೆ ಅನೇಕ ಕಡೆ. ಸುಖ ದುಃಖ ಒಂದೇ ರೀತಿ ನೋಡಬೇಕು. ಒಂದೇ ರೀತಿ ನೋಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದನ್ನು ಸುಖವನ್ನು ಸುಖ ಅಂತಲೂ ದುಃಖವನ್ನು ದುಃಖ ಅಂತ ತಿಳ್ಕೊಳ್ಳೋದು ತಪ್ಪ, ಯಥಾರ್ಥ ಜ್ಞಾನ ಅಲ್ವಲ್ಲ. ಹಾಗಾದ್ರೆ ದುಃಖವನ್ನು ದುಃಖ ಸಮದೃಷ್ಟಿ ಅಲ್ಲ. ಹಾಗಾದ್ರೆ ದುಃಖವನ್ನು ದುಃಖ ಅಂತ ತಿಳ್ಕೊಂಡು ಸುಖವನ್ನು ಸುಖ ಅಂತ ಒಂದು ಏನು ಹೇಳಿದ್ದಾನೆ ಕೃಷ್ಣ? ಸುಖವನ್ನು ಸುಖ ಅಂತ ತಿಳ್ಕೋಬೇಕು, ದುಃಖವನ್ನು ಸುಖ ಅಂತ ತಿಳ್ಕೋಬೇಕು ಅಂತ ಹಾಗೆ ಹೇಳಿದ್ದಲ್ಲ ಕೃಷ್ಣ. ಸಮದುಃಖ ಸುಖ ಅಂತಂದರೆ ಸುಖ ದುಃಖಗಳಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರತಕ್ಕಂಥ ಸಮತೋಲ ಇರಲಿ ಅಂತ ಹೇಳೋದು. ಸುಖವನ್ನು ದುಃಖ ಅಂತ ತಿಳ್ಕೋ ಅಥವಾ ದುಃಖವನ್ನು ಸುಖ ಅಂತ ತಿಳ್ಕೊ ಅಂತ ಹೇಳೋದಂತ ಅರ್ಥ ಅಲ್ಲ. ಸಮದುಃಖ ಸುಖ ಅಂದರೆ ಸುಖವೂ ದುಃಖವೇ, ದುಃಖವೂ ದುಃಖವೇ, ಅಥವಾ ಸುಖವೂ ಸುಖವೇ ದುಃಖವೂ ಸುಖವೇ ಅಲ್ಲ. ಸುಖ ದುಃಖಗಳಲ್ಲಿ ಸಮತೋಲ ಇರಲಿ ಅಂತ ಹೇಳೋದು. ಸಮತೋಲ ಅಂದರೆ ಸುಖ ಬಂದಾಗ ಹಾರಬೇಡ, ದುಃಖ ಬಂದಾಗ ಖುಷಿ ಬೇಡ. ಯಾಕೆಂದರೆ ಎರಡು ಜೀವನದಲ್ಲಿ ಹಗಲು ರಾತ್ರಿಗಳಿಂದ ಬರುವಂಥದ್ದು. ತಡ್ಕೋ ಅಷ್ಟೇ. ಬರುತ್ತೆ, ಇರುತ್ತೆ. ಎಂಥ ಜ್ಞಾನಿಗೂ ದುಃಖ ಬರುತ್ತೆ, ಎಂಥ ದಡ್ಡನಿಗೂ ಬರುತ್ತೆ. ದುಃಖ ಮಾತ್ರ ಬರೋದ? ಎಂಥ ಶ್ರೀಮಂತನಿಗೂ ಸುಖ ಬಂದಾಗ ದುಃಖ ಬರುತ್ತೆ. ಜ್ಞಾನಿಗೂ ಬರುತ್ತೆ, ಶ್ರೀಮಂತರಿಗೂ ಬರುತ್ತೆ, ಭಕ್ತರಿಗೂ ಬರುತ್ತೆ, ನಾಸ್ತಿಕರಿಗೂ ಬರುತ್ತೆ, ಆಸ್ತಿಕರಿಗೂ, ಎಲ್ಲರಿಗೂ ಬರುತ್ತೆ. ಆದ್ದರಿಂದ ಯಾವುದು ಇನ್ಎವಿಟಬಲ್ ಅಂತೇವೆ, ಅನಿವಾರ್ಯವೋ ಅದನ್ನು ತಡ್ಕೋತೇವೆ. ಸುಖ ದುಃಖ ಅನ್ನೋದು ಜೀವನದಲ್ಲಿ ಅನಿವಾರ್ಯವಾದ ದ್ವಂದ್ವ. ಅದರಿಂದ ಅದಕ್ಕೋಸ್ಕರ ಸುಖ ಬಂದ ಕೂಡಲೇ ಯಾರದ್ದು ಗುರುತ ಇಲ್ಲದ ಹಾಗೆ ಅಟ್ಟಕ್ಕೆ ಹಾರಬೇಡ. ಯಾಕೆಂದರೆ ಮತ್ತೆ ದುಃಖ ಬರುತ್ತೆ. ಮತ್ತು ಅಟ್ಟಕ್ಕೆ ಹಾರಿದ ಕೆಳಕ್ಕೆ ಹಾರಬೇಕಾಗತ್ತೆ. ಅಲ್ಲಿ ಕೆಳಗೆ ಇದ್ದರೆ ಮೇಲೆ ಹಾರುವ ಪ್ರಶ್ನೆ ಇಲ್ಲ, ಕೆಳಗೆ ಕುಸಿಯೋ ಪ್ರಶ್ನೆ ಇಲ್ಲ. ಮೇಲೆ ಹಾರಿಬಿಟ್ರೆ ಮತ್ತು ಕೆಳಕ್ಕೆ ಹಾರಬೇಕಾಗತ್ತೆ ದುಃಖ ಬಂದಾಗ. ಇದು ಸುಖ ಬಂತು ಅಂತ ವಿಪರೀತ ಹಾರಾಡಬೇಡ, ದುಃಖ ಬಂತು ಅಂತ ವಿಪರೀತ ಖುಷಿ ಬೇಡ. ಸುಖ ಬಂದಾಗಲೂ ಬರುತ್ತೆ. ಸುಖ ಬಂದಾಗ ಹೌದು ಸ್ವಾಮಿ ಸುಖ ಬಂತು ಅಂತ ಹಾರಲಿಕ್ಕೆ ನಾಳೆ ದುಃಖ ಬಂದುಬಿಟ್ಟು ನೆಕ್ಸ್ಟ್ ಚೇಂಜ್ ಯಾವುದು? ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಬಂತು ಅಂತ ಹಾರಲಿಕ್ಕೆ ನಾಳೆ ದುಃಖ ಬರುತ್ತೆ, ದುಃಖ ಬಂತು ಅಂತ ಖುಷಿಲಿಕ್ಕೆ ನಾಳೆ ಸುಖ ಬರುತ್ತೆ. ಸುಖ ಬಂದಾಗ ನೆಕ್ಸ್ಟ್ ಚೇಂಜ್ ದುಃಖ. ಅದನ್ನು ಸುಖದ ಬಗ್ಗೆ ಎಚ್ಚರ ಇರು. ನೆಕ್ಸ್ಟ್ ಚೇಂಜು ಅನ್ಡಿಸೈರಬಲ್. ದುಃಖ ಬಂದಾಗ ಖುಷಿಯಲ್ಲಿರು, ಯಾಕಂದರೆ ನೆಕ್ಸ್ಟ್ ಚೇಂಜ್ ಈಸ್ ಸುಖ. ಅದರಿಂದ ದುಃಖ ಬಂದಾಗ ಸುಖ ಮುಂದೆ ಬರುತ್ತೆ ಅನ್ನೋದರ ಒಂದು ಪೂರ್ವಸ್ಥಿತಿ ಅದು. ದುಃಖ ಅನ್ನೋದು ಸುಖದ ಪೂರ್ವಸ್ಥಿತಿ, ಸುಖ ಅನ್ನೋದು ದುಃಖದ ಪೂರ್ವಸ್ಥಿತಿ. ಅದರಿಂದ ಸುಖಕ್ಕೋಸ್ಕರ ಹಾರೋ ಹಾಗೇನಿಲ್ಲ. ಇನ್ನು ಮುಂದೆ ದುಃಖ ಕಾದಿದೆಯಪ್ಪ, ಸುಖ ಅಂತ ಹಾರಲಿಕ್ಕೆ ಏನುಂಟು? ದುಃಖ ಬಂದಾಗ ಮುಂದೆ ಸುಖ ಬರುತ್ತೆ, ಇದಕ್ಕೋಸ್ಕರ ಖುಷಿ. ಈ ಥರ
ಒಂದು ಸಮತೋಲವಾದ ಮನಸ್ಥಿತಿಯಿಂದ ಸುಖ ದುಃಖಗಳನ್ನು ಸಮಾನವಾಗಿ ತಗೋ, ಹಾರಾಡಬೇಡ. ಇದು ಕೃಷ್ಣ ಹೇಳ್ತಕ್ಕಂಥ ಸುಖ ದುಃಖಗಳಲ್ಲಿ ಒಂದು ಸಮತೋಲ, ಈಕ್ವಿಲಿಬ್ರಿಯಮ್, ಮೆಂಟಲ್ ಬ್ಯಾಲೆನ್ಸ್. ಇದು ಬ್ಯಾಲೆನ್ಸಿಂಗ್ ಬಹಳ ಅಗತ್ಯ. ಇದು ಮತ್ತು ಸೈಕಾಲಜಿ. ಮನಸ್ಸಿನಲ್ಲಿ ಸಮತೋಲ ಇಲ್ಲದೇ ಇದ್ದರೆ ನಮಗೆ ಸುಖ ಬಂದಾಗಲೇ ಎಷ್ಟೋ ಜೊತೆ ಸುಖ ವಿಪರೀತ ಸುಖ ಬಂದು ಕೂಡಲೇ ಹಾರ್ಟ್ ಫೇಲ್ ಆಗಿ ಸಾಯೋರಿದ್ದಾರೆ. ಅವರಿಗೆ ತಡ್ಕೊಳ್ಳಿಕ್ಕಾಗದೆ ಸುಖದಿಂದಲೇ ಸಾಯೋರೆ, ಹಾರ್ಟ್ ಫೇಲ್ ಆಗಿಬಿಡೋದು. ಕೆಲವರಿಗೆ ದುಃಖ ತಡ್ಕೊಳ್ಳಿಕ್ಕಾಗದೆ ಆ ಸುಖದ ಹೇಳಿದ್ರೆ ಹಾರ್ಟ್ ಫೇಲ್ ಆಗಿಬಿಡೋದು. ಎರಡೂ ಕೂಡ ಸಮತೋಲ ಇಲ್ಲದೇ ಇದ್ದದ್ರಿಂದ ಆಗೋದು. ಈ ಎಷ್ಟೋ ನೋಡಿ, ತಂದೆಯಂದಿರ ತಪ್ಪಿನಿಂದ ಮಕ್ಕಳಿಗೆ ಇಂಥ ದುರಂತ ಆಗುತ್ತೆ. ನೀವು ಪೇಪರ್ನಲ್ಲಿ ಹಾಗಾಗಿ ಬರುತ್ತೆ, ತಂದೆ ಜೋರು ಮಾಡಿಬಿಟ್ಟಿರ್ತಾನೆ, ನೋಡು ನಿನಗೆ 98 ಮಾರ್ಕ್ ಬಾರದೇ ಇದ್ದರೆ ಕಾಲೇಜಿನಲ್ಲಿ ಸೀಟ್ ಸಿಗೋಲ್ಲ, ನಿನಗೆ ಈ ಸರ್ತಿ SLC 98 ಬಾರದೇ ಇದ್ದರೆ ನಿನ್ನ ಮನೆ ಒಳಗೆ ಬರಲಿಕ್ಕೆ ಬಿಡೋದಿಲ್ಲ ಅಂತ ಬೈದು ಬಿಡ್ತಾನೆ ಅಪ್ಪ. ಈ ಹುಡುಗ ಪಾಪ ಅಲ್ಲಿ 98 ಅಲ್ಲ 90 ಮಾರ್ಕ್ ಬಂದಿದೆ. ಹೆದರಿ ಅಪ್ಪ ಬೈತಾನೆ ಅಂತ ಆತ್ಮಹತ್ಯೆ ಮಾಡಿಕೊಂಡು ಪೇಪರ್ನಲ್ಲಿ ಸುದ್ದಿ ಬರುತ್ತೆ. ಅಂದರೆ ಒಂದು ಮಾರ್ಕ್ 5 6 ಕಮ್ಮಿ ಬಂದದ್ದನ್ನು ತಡ್ಕೊಳ್ಳುವಷ್ಟು ಮಾನಸಿಕ ಸಮತೋಲ ಇಲ್ಲ ಮಕ್ಕಳಿಗೆ. ಯಾಕೆ ಅದು ಕಾರಣ ಅಪ್ಪಂದಿರು. ನಾವು ಮಕ್ಕಳಿಗೆ ಈ ಸಮದುಃಖ ಸುಖ, ಸೋಲು ಗೆಲುವುಗಳನ್ನು ಸಮಾನವಾಗಿ ನೋಡು, ಅಪ್ಸೆಟ್ ಆಗಬೇಡ ಅಂತ ಬಾಲ್ಯದಿಂದ ಮಕ್ಕಳಿಗೆ ನಾವು ಗೀತೆಯ ಪಾಠ ಹೇಳಲಿಲ್ಲ. ಅದರಿಂದ ಅವುಗಳಿಗೆ ಪಾಪ ಸೋತರೆ, ಫೇಲ್ ಆದರೆ ಅಪ್ಪನನ್ನು ಫೇಸ್ ಮಾಡಲಿಕ್ಕೆ ಧೈರ್ಯ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಕೃಷ್ಣ ಹೇಳ್ತಾನೆ, ಅಲ್ಲಯ್ಯ, ಯಾವ ಪ್ರಶ್ನೆಗೂ ಆತ್ಮಹತ್ಯೆ ಉತ್ತರ ಅಲ್ಲ, ಸಾವು ಅನ್ನೋದು ಸಮಸ್ಯೆಗೆ ಉತ್ತರ ಅಲ್ಲ, ಬದುಕಿ ಉತ್ತರ ಕಂಡುಕೊಳ್ಬೇಕು ಹೊರತು ಸಾವು ಉತ್ತರ ಅಲ್ಲ ಅಂತ ಕೃಷ್ಣ ಹೇಳು. ಯಾವುದೇ ಸಮಸ್ಯೆ ಬರಲಿ ಅದನ್ನು ಬದುಕಿಯೇ ಉತ್ತರ ಕಂಡುಕೋಬೇಕು ಹೊರತು ಸಾಯೋದು ಅದಕ್ಕೆ ಉತ್ತರ ಅಲ್ಲ. ಇದು ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಬಹಳ ಜನಕ್ಕೆ, ಯಾಕೆ ಅರ್ಜುನಿಗೆ ಗೊತ್ತಿರಲಿಲ್ಲ. ಧರ್ಮರಾಜ 8-10 ದಿವಸ ಯುದ್ಧ ಆದರೂ ಕೂಡ ಗೆಲುವು ಬಾರದೇ ಇದ್ದಾಗ ಅರ್ಜುನನ ಮೇಲೆ ಸಿಟ್ಟು ಬಂದುಬಿಡುತ್ತೆ ಧರ್ಮರಾಜನಿಗೆ. ಏನಯ್ಯ ನೀವೆಲ್ಲ ಯುದ್ಧ ಮಾಡಿ ಮನಸ್ಸು ಬಿಟ್ಟು, ಅವರೆಲ್ಲ ದೊಡ್ಡವರು, ಅಜ್ಜ ಗುರುಗಳು ಅಂತ ಹೇಳಿ ನೀವು ದಾಕ್ಷಿಣ್ಯ ಮಾಡ್ತಾಯಿದ್ದೀರಿ ಯುದ್ಧದಲ್ಲಿ, ನಿನಗೆ ಅಷ್ಟು ದಾಕ್ಷಿಣ್ಯ ಆಗೋದಾದ್ರೆ ಯುದ್ಧ ಮಾಡಲಿಕ್ಕೆ ಬೇರೆ ಯಾರಿಗಾರು ಕೊಡು ಆ ಗಾಂಡೀವವನ್ನು, ನೀನು ಯಾಕೆ ಹಿಡ್ಕೊಂಡಿದ್ದಿ ಅಂತ ಹೇಳಿಬಿಟ್ಟ ಧರ್ಮರಾಜ ಅರ್ಜುನಿಗೆ. ಅರ್ಜುನೆಲ್ಲ ಕತ್ತಿ ತೆಗೆದ. ಕೃಷ್ಣ ಇದ್ದ ಅಲ್ಲಿ, ಇಲ್ಲದಿಲ್ಲ ಅನರ್ಥ ಆಗಿಬಿಡ್ತಿತ್ತು. ಕೃಷ್ಣ ಇದ್ದ ಅಲ್ಲಿ. ಏನಪ್ಪ ಏನು ಕಥೆ? ಏನಿಲ್ಲ, ನನ್ನದೊಂದು ಪ್ರತಿಜ್ಞೆ ಇದೆ. ಏನದು? ಗಾಂಡೀವವನ್ನು ಇನ್ನೊಬ್ಬರಿಗೆ ಕೊಡು ಅಂತ ಯಾರು ಹೇಳ್ತಾರೆ ಅವರನ್ನು ಕೊಲ್ತೇನೆ. ಅದಕ್ಕೀಗ ಅಣ್ಣ ಹೇಳಿದ, ಅಣ್ಣನ ಕೊಲ್ಲಬೇಕು, ನಾನು ಮಾತು ಉಳಿಸ್ಕೋಬೇಕಲ್ಲ ಅಂತ ಕತ್ತಿ ಹಿಡ್ಕೊಂಡು ಹೊರಟೇ ಬಿಟ್ಟ. ಕೃಷ್ಣ ಹೇಳಿದ, ನೋಡು, ಸಾಯೋದು ಸಮಸ್ಯೆಗೆ ಪರಿಹಾರ ಅಲ್ಲ. ನೋಡಿ ಕೃಷ್ಣ ಎಷ್ಟು ಅದ್ಭುತ ಅಂದರೆ, ಅವ್ರು ಹೇಳ್ತಾರೆ, ರೀ ನಿನ್ನ ಪ್ರತಿಜ್ಞೆ ಉಳಿಬೇಕಲ್ವಾ? ನನಗೊಂದು ಸಂಗತಿ ಏನು ಗೊತ್ತಿಲ್ಲ, ಎರಡೂ ಉಳಿಬೇಕು, ನಿನ್ನ ಪ್ರತಿಜ್ಞೆ ಉಳಿಬೇಕು, ಧರ್ಮರಾಜನು ಉಳಿಬೇಕು. ಅವನು ಸತ್ತು ನಿನ್ನ ಮಾತು ಉಳಿಯೋದಲ್ಲ. ಅಲ್ಲ ಮತ್ತೆ ಅವನು ಕೊಲ್ತೇನೆ. ದೊಡ್ಡವರನ್ನು ಕೊಲ್ಲುವುದು ಅಂದರೆ ಏನು ಗೊತ್ತುಂಟ? ದೊಡ್ಡವ್ರನ್ನ ಇನ್ಸಲ್ಟಿಂಗ್ ಆಗಿ ಬೈಯೋ, ನಿನ್ನ ಯೋಗ್ಯತೆ ಏನು 3 ಕಾಸಿನವ, ನಾನು ಬುದ್ಧಿವಾದ ಹೇಳ್ತೀನಿ ಅಂತ ಹೇಳು. ಅಲ್ಲಿಗೆ ಮುಗೀತು, ಅವ್ರು ಕೊಲೆ ಮಾಡಿದ ಹಾಗೆ ದೊಡ್ಡವ್ರಿಗೆ. ಅರ್ಜುನ್ ಒಳಗಿಟ್ಟ ಕತ್ತಿ ಬೈದ ಧರ್ಮರಾಜನ. ನೀನು ಇಲ್ಲಿ ಹಾಸಿಗೆಯಲ್ಲಿ ಕೂತ್ಕೊಂಡು ಮಲಗಿ ಒಂದು ಮಾತಾಡೋದಲ್ವ, ಬಾ ಯುದ್ಧರಂಗಕ್ಕೆ. ನಿನಗೆ 1 ದಿವಸ ಯುದ್ಧ ಮಾಡಿ ಗೊತ್ತುಂಟ, ಒಬ್ಬನ ಮೇಲೆ ಬಾಣ ಬಿಟ್ಟು ಗೊತ್ತಿಲ್ಲ, ನಮಗೆ ಪಟಾಕಿ ಹೊಡೆಯೋದು ಬೈದ. ಮುಗೀತು, ಸಮಸ್ಯೆ ಮುಗೀತು. ಪುನಃ ಕತ್ತಿ ತೆಗೆದ ಅರ್ಜುನ. ಏನಯ್ಯ? ಅಣ್ಣ ನನ್ನ ಬೈದು ನಾನು ಬದುಕೋದ, ನಾನು ಸಾಯ್ತೀನಿ. ಒಳ್ಳೆ ಕಷ್ಟ ಆಯ್ತಲ್ಲ. ನಾನು ಇಲ್ಲದೇ ಇದ್ದರೆ ನೀವು ಎಷ್ಟಂತೆ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗತ್ತೆ. ಕೃಷ್ಣ ಇಲ್ಲದೇ ಇದ್ದರೆ ಪಾಂಡವರು ಎಷ್ಟಂತೆ ಆತ್ಮಹತ್ಯೆ ಮಾಡಿಕೊಳ್ಬೇಕು. ಇದು ಒಳ್ಳೆ ಕಷ್ಟ ಆಯ್ತಲ್ಲ ಮಾರೆ. ಅದಕ್ಕೂ ಒಂದು ಉಪಾಯ ಉಂಟು. ಏನು ಗೊತ್ತುಂಟ? ನೀನು ನಿನ್ನನ್ನು ಸಾಯಿಸುವುದು ಬೇಡ. ನಿನಗೆ ಅಣ್ಣನನ್ನು ನಿಂದೆ ಮಾಡಿದ್ದರಿಂದ ನಿನಗೆ ದೋಷ ಬಂತು, ಅದಕ್ಕೋಸ್ಕರ ನಾನು ಸಾಯ್ತೇನೆ ಅಂತ ಹೇಳಿದಲ್ವ. ಸಾಯೋದು ಬೇಡ. ಸಾಯುವುದಕ್ಕೆ ಪ್ರತಿನಿಧಿ ಉಂಟು ನಮ್ಮ ಹತ್ರ. ಎಲ್ಲಕ್ಕೂ ಪುರೋಹಿತರ ಕಡೆ ಪ್ರತಿನಿಧಿ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಇದ್ದರೆ ದರ್ಬೆ ಸಾಕು. ಒಂದು ದರ್ಬೆ ಇಟ್ಟು ಬ್ರಾಹ್ಮಣಾರ್ಥಕ್ಕೆ ಮಾಡ್ತೇವೆ ನಾವು. ನಮಗೆ ಇದಕ್ಕೆ ಪ್ರತಿನಿಧಿ ಇಲ್ವಾ? ಪ್ರತಿನಿಧಿ ಉಂಟು. ಏನು ಪ್ರತಿನಿಧಿ? ನೋಡು, ದೊಡ್ಡವರನ್ನು ನಿಂದೆ ಮಾಡೋದು ಅವ್ರನ್ನ ಕೊಂದ ಹಾಗೆ, ನಮ್ಮನ್ನು ನಾವು ಹೊಗಳಿಕೊಳ್ಳೋದು ನಮ್ಮನ್ನು ಕೊಂದ ಹಾಗೆ. ಆದ್ದರಿಂದ ನೀನು ಹೊಗಳಿಕೋ, ಬದುಕು, ಸಾಯಬೇಡ ಅಂತ. ಯಾಕೆ ಹೇಳಿದೆ ಅಂದರೆ, ಕೃಷ್ಣ ಈ ಒತ್ತು ಕೊಡುವುದು ಬಹಳ ಮಹತ್ವ ಹೇಳ್ತಾನೆ. ಸಾಯುವುದು ಯಾವ ಸಮಸ್ಯೆಗೂ ಉತ್ತರ ಅಲ್ಲ, ಅದು ಮೂರ್ಖತನ. ಬದುಕಿ ಸಮಸ್ಯೆಗೆ ಉತ್ತರ ಹುಡುಕು. ಬದುಕುವುದು ಮೊದಲನೇ ಕೆಲಸ. ಬದುಕಿನಲ್ಲಿ ಉತ್ತರ ಹುಡುಕಬೇಕು, ಸಾಯುವುದಲ್ಲ. ಅದರಿಂದ ಸಮದುಃಖ ಸುಖ. ನಿನಗೆ ದುಃಖ ತಡ್ಕೊಳ್ಳುವ ತ್ರಾಣ ಬಂದರೆ ಸಾಯುವ ಪ್ರಶ್ನೆಯೇ ಇಲ್ಲ. ದುಃಖ ಅನ್ನೋದು ನ್ಯಾಚುರಲ್, ಅದು ಬಾರದೇ ಇರುತ್ತಾ? ರಾತ್ರಿ ಬಂತು ಅಂತ ನಾವು ಅಳ್ತೇವೆ, ಹಾಗೆ ದುಃಖ. ಹಗಲು ರಾತ್ರಿ ಇದ್ದಾಗ ಸುಖ ದುಃಖ. ಅದಾಯಿತು. ಇದಾದ ಮೇಲೆ ಇನ್ನೊಂದು ಮಹತ್ವದ ಗುಣವನ್ನು ಹೇಳ್ತಾರೆ, ಕ್ಷಮಿ ಅಂತ. ಕ್ಷಮ ಅಂತಂದರೆ ನಮಗೆ ಅನ್ಯಾಯ ಮಾಡಿದವರನ್ನು ಕೂಡ ದ್ವೇಷಿಸದೇ ಇರುವುದು. ಮೊದಲು ಅದ್ವೇಷ್ಟ ಅಂತ ಹೇಳಿದ್ದಾನೆ ಶುರುವಿನಲ್ಲಿ, ಅದು ಪ್ರಥಮ ವಿಶೇಷಣ. ಅದರ ಕೊನೆ ಕ್ಷಮೆ ಅನ್ನೋದರಲ್ಲಿ ಕನ್ಕ್ಲೂಡ್ ಮಾಡ್ತಾರೆ.
ದ್ವೇಷ ಇರಬಾರ್ದು ಅಥವಾ ಇನ್ನೊಬ್ಬರ ಬಗ್ಗೆ ಕೋಪ ಇರಬಾರ್ದು ಅನ್ನೋದು ಎಲ್ಲಿ ತನಕ ಅಂದರೆ ನಿನಗೆ ದ್ರೋಹ ಮಾಡಿದವನ ಮೇಲೆ ಕೂಡ ದ್ವೇಷ ಮಾಡಬೇಡ. ಕ್ಷಮ ಅಂದರೆ ನಿನಗೆ ಅನ್ಯಾಯ ಮಾಡಿದವರನ್ನು ಕೂಡ ದ್ವೇಷಿಸದೇ ಇರುವುದು. ಅಪರಾಧಿನ್ಯಪಿ ಕ್ರೋಧಾಭಾವ ಕ್ಷಮಾನ್. ನಮಗೆ ಅನ್ಯಾಯ ಮಾಡಿರ್ಬೋದು, ನಮಗೆ ಬೇಕಾದಷ್ಟು ತೊಂದರೆ ಕೊಟ್ಟಿರ್ಬೋದು, ನಮಗೆ ಅಪವಾದ ಹಾಕಿರಬಹುದು, ನಮಗೆ ನಿಂದ ಮಾಡಿರ್ಬೋದು, ನಮ್ಮನ್ನು ನಮ್ಮ ಆಸ್ತಿ ಪಾಸ್ತಿ ಲಪಟಾಯಿಸಿರ್ಬೋದು. ಈಗ ಉದಾಹರಣೆಗೆ ದುರ್ಯೋಧನ, ಅವನು ಪಾಂಡವರಿಗೆ ಮಾಡಿದ ಅನ್ಯಾಯ ಇಲ್ಲ. ಅವನ ಹೆಂಡತಿಯನ್ನು ಅಪಾರ ಮಾಡಲಿಕ್ಕೆ ನೋಡಿದ, ಅವರ ಆಸ್ತಿ ಪಾಸ್ತಿ ಅಪಾರ ಮಾಡಿದ, ಅಂದರೆ ಸರ್ವಾಪರಾಧ ಮಾಡಿದ್ದಾನೆ. ಆದರೆ ಪಾಂಡವರು ಯುದ್ಧ ಮಾಡಿದ ತಪ್ಪು ಅಂತಲ್ಲ, ಅಲ್ಲಿ ಕ್ಷಮಾ ಬೇಕು. ಅವರು ಕ್ಷತ್ರಿಯರಿಗೆ ಅಪರಾಧದ ವಿರುದ್ಧ ಹೋರಾಡುವಂಥದ್ದು ಸಹಜ ಧರ್ಮ. ಇದು ಬರೀ ಸಾಧಕನಾದ, ಭಕ್ತಿಯ ಮಾರ್ಗದಲ್ಲಿ ಸಾಧಕನಾದ ಕ್ಷಮಾ ಬೇಕು. ಆದರೆ ಕ್ಷಮಾ ಬೇಕು, ಬೇಡ ಅಂತಲ್ಲ, ಅವರಿಗೂ ಬೇಕು. ಆದರೆ ಅವರಿಗೆ ಕ್ಷತ್ರಿಯರಿಗೆ ಶಿಕ್ಷೆ ಕೊಡುವ ಅಧಿಕಾರ ಇದೆ. ಇವನಿಗೆ ಸಾಧಕನಾದಂಥ ಒಬ್ಬ ವಿಪ್ರನಿಗೆ ಶಿಕ್ಷೆ ಕೊಡುವ ಅಧಿಕಾರವೂ ಇಲ್ಲ. ಮತ್ತು ನಮಗೆ ಯಾರು ಅನ್ಯಾಯ ಮಾಡಿದರೋ ಅವರ ಬಗ್ಗೆ ಅವರಿಗೂ ಒಳ್ಳೆ ಬುದ್ಧಿ ಕೊಡುವಂತ ಪ್ರಾರ್ಥನೆ ಮಾಡಿ ಸುಮ್ಮನೆ ಕೊಡುವುದಷ್ಟೇ. ಪ್ರತೀಕಾರ ಮಾಡಲಿಕ್ಕೆ ಹೋಗಬೇಡ. ಇದು ಜನರಲ್ ಆಗಿ ಪ್ರತೀಕಾರ ಶಿಕ್ಷೆ ಕೊಡುವಂಥ ಕಾನೂನಿದೆ, ನ್ಯಾಯಾಲಯ ಇದೆ, ಅವರು ಬೇರೆ. ನೀನು ಪ್ರತೀಕಾರ ಮಾಡಿ ನಾನು ಒಬ್ಬರ ಸುದ್ದಿ ಬೇಡ ಅಂತ ನನ್ನಷ್ಟಕ್ಕೆ ಕೂತ್ರೆ ಇವನು ಹೀಗೆ ಮಾಡ್ತಾನಲ್ಲ, ಒಂದು ಕೈ ನೋಡಿಬಿಡುವ ಅಂತ ಮಾತ್ರ ನಿನ್ನ ಮನಸ್ಸಿನಲ್ಲಿ ಎಂದೂ ಬಾರದೇ ಇರಲಿ. ನಿನಗೆ ಅನ್ಯಾಯ ಮಾಡಿದವನಿಗೆ ಅನ್ಯಾಯ ಮಾಡಬೇಕು ಅಂತಾಗಲಿ ಅಥವಾ ಅವನ ಸೊಂಟ ಮುರಿದು ಬಿಡಬೇಕು ಅಂತಾಗಲಿ ನಿನ್ನ ತಲೆಯಲ್ಲಿ ಎಂದೂ ಬರಬಾರದು. ನಮಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೂ ಕೂಡ ಒಳ್ಳೆಯ ಬುದ್ಧಿ ದೇವರು ಕೊಡಲಿ, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಇದು ಕ್ಷಮಾ. ನಮಗೆ ತಪ್ಪು ಮಾಡಿದವರ ಬಗ್ಗೆ ಕೂಡ ನಾವು ದ್ವೇಷದ ಕಿಡಿ ಕಾರದೇ ಇರುವುದು, ಪ್ರತೀಕಾರ ಬುದ್ಧಿಯಿಂದ ಏನನ್ನಾದರೂ ಅವರಿಗೆ ಆಗಬಾರದ್ದನ್ನು ಮಾಡದೇ ಇರುವುದು. ಉದಾಹರಣೆಗೆ ಎಲ್ಲ ಹೇಳೋದು ನಾನು, ಈ ಮಾರಣ ಹೋಮ ಅಂತ ಕೆಲವರು ಮಾಡ್ತಾರೆ, ವಿಚ್ ಕ್ರಾಫ್ಟು ಮಾರಣ ಹೋಮ ಮಾಡಿದರೆ ಅದಕ್ಕೆ ಇನ್ನೊಂದು ವಿಧಾನ ಉಂಟು. ಏನು ಅಂದರೆ ಯಾರು ಮಾಡಿದ್ದಾರೋ ಅವರು ರಿಟರ್ನ್ ಕಳಿಸ್ಬಿಡೋದು ಅದನ್ನು. ಇವರು ಅದನ್ನು ಹಾಗೆ ಪ್ರತ್ಯಂಗಿರ ಮಂತ್ರದಿಂದ ಅದನ್ನು ರಿಟರ್ನ್ ಕಳಿಸುವುದು. ಕೃಷ್ಣ ಹೇಳೋದು ಅಂಥ ಸಂದರ್ಭಗಳಲ್ಲಿ, ಅನ್ಯಾಯದ ವಿರುದ್ಧ ಹೋರಾಟದಲ್ಲಿ ಅಲ್ಲ, ಒಬ್ಬ ಮಂತ್ರವಾದದಿಂದ ನಿಮ್ಮ ಮೇಲೆ ಒಂದು ಮಾರಣ ಹೋಮ ಪ್ರಯೋಗ ಮಾಡಿದರೆ, ಕೃತ್ಯಾಪ್ರಯೋಗ ಮಾಡಿದರೆ ಅದನ್ನು ಅದೇ ಪ್ರತ್ಯಂಗಿರ ಮಂತ್ರದಿಂದ ಅದನ್ನು ರಿವರ್ಸ್ ಹೊಡೆದು ಅವನು ಸಾಯಲಿ ಅಂತ ಕಳಿಸಬಾರದು. ಹಾಗೆ ಕಳಿಸದೇ ಬಿಟ್ಟರೆ ನೀವು ಅವರಿಗೂ ಒಳ್ಳೆಯ ಬುದ್ಧಿ ಕೊಡುವಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಅವನು ಮನೋ ಪರಿವರ್ತನೆಗೆ ಅವನು ಬದುಕಿದ. ಈ ವಿಚ್ ಕ್ರಾಫ್ಟ್ ಉಂಟಲ್ಲ, ಅದು ನಿಮ್ಮ ಮೇಲೆ ಏನೂ ಮಾಡೋಲ್ಲ, ಅವನು ಕಳಿಸಿದ್ದು, ನೀವು ಸೇಫು, ಅವನು ಒಳ್ಳೆಯ ಬುದ್ಧಿ ಬಂತು. ಹಾಗಾಗಿ ಯಾವಾಗಲೂ ಪ್ರತೀಕಾರ ಬುದ್ಧಿಗಿಂತಲೂ ಇನ್ನೊಬ್ಬರಿಗೆ ಒಳ್ಳೆಯ ಬುದ್ಧಿ ಬರಲಿ ಅಂತ ಬಯಸುವುದು ಬಹಳ ಸೇಫೆಸ್ಟು ಮತ್ತು ಸಾತ್ವಿಕ ಸ್ವಭಾವ. ಹಾಗಾಗಿ ಅದ್ವೇಷ್ಟ ಅನ್ನೋದು ನಿನಗೆ ಅಪರಾಧ ಮಾಡಿದವನಲ್ಲಿಯೂ ಆ ದ್ವೇಷ ಇಲ್ಲದೆ ಇರತಕ್ಕಂಥ ಕ್ಷಮಾಗುಣ ಬೆಳೆಸಿಕೋ. ನಿರ್ಮಮಃ ನಿರಹಂಕಾರ ಸಮದುಃಖ ಸುಖ ಕ್ಷಮೀ. ಇದನ್ನು ಒಂದೊಂದೇ ಇನ್ನೂ 5-6 ಶ್ಲೋಕಗಳು ಹೇಳ್ತಾನೆ. ಇವೆಲ್ಲವೂ ಕೂಡ ದಿವ್ಯವಾದ ಗುಣಗಳು. ಇದರ ಒಂದು ಲವಲೇಶವಾದರೂ ನಮ್ಮ ಜೀವನದಲ್ಲಿ ಬರಬೇಕು ಅಂತ ನಾವು ಬರೆಸಿಕೊಂಡ್ರೆ ಅಲ್ಲ, ಇಚ್ಛೆ ಮಾಡಿದರೂ ಉದ್ಧಾರ ಆಗುತ್ತೆ. ಈ ಕ್ವಾಲಿಟೀಸು ನಮ್ಮ ಬದುಕಿನಲ್ಲೂ ಬಂದಿದ್ದರೆ ದೇವರೇ ಕೊಡು ಸ್ವಲ್ಪ ಆದರೂ ಅಂತ ನಾವು ಬಯಸಿದರೂ ನಮ್ಮ ಜೀವನ ಉದ್ಧಾರ ಆಗುತ್ತೆ. ಅಷ್ಟು ಉತ್ಕೃಷ್ಟವಾದ ಗುಣಗಳು ಮನುಷ್ಯನಲ್ಲಿ ಇರಬೇಕಾದ ಸರ್ವಶ್ರೇಷ್ಠ ಗುಣಗಳದ್ದು ಒಂದು ಪಟ್ಟಿ ಕೊಟ್ಟು ಬಿಡ್ತಾನೆ ಕೃಷ್ಣ. ಅಂಥ ಗುಣಗಳ ಲೇಷವಾದರೂ ನಮ್ಮ ಸ್ಪರ್ಶ, ನಮ್ಮ ಬದುಕಿನಲ್ಲಿ ಅದರ ಸ್ಪರ್ಶವಾಗಲಿ, ಹಾಗೆ ಭಗವಂತ ಅನುಗ್ರಹಿಸಲಿ ಅಂತ ಹಾರೈಸಿ ಬಯಸಿ ನಾವು ಇವತ್ತು ನಮ್ಮ 6 ಕಾಲದಲ್ಲಿ ಅಷ್ಟಾದ ತಕ್ಷಣ ಅಲ್ಲಿ ಏನೋ ಉತ್ಸವ, ಇನ್ನೊಂದು ಮತ್ತೊಂದು ಏನೋ ನಡೆಯುತ್ತೆ. ಇದು ಉತ್ಸವವೇ. ಈ ಉತ್ಸವ ಕೆಲವರಿಗೆ, ಆ ಉತ್ಸವ ಕೆಲವರಿಗೆ ಆ ಉತ್ಸವ ಇಷ್ಟ, ಕೆಲವರಿಗೆ ಈ ಉತ್ಸವ ಇಷ್ಟ. ಎಲ್ಲರಿಗೂ ಕೇಟ್ರ್ ಮಾಡಬೇಕು. ಆ ಉತ್ಸವಕ್ಕೋಸ್ಕರ ಕಾಯುತ್ತಾ ನಿಂತವರು ಈ ಉತ್ಸವ ಮುಗಿಲಿಲ್ಲಲ್ವಾ, ಆ ಉತ್ಸವ ಶುರುವಾಗಲಿಲ್ಲಲ್ವಾ ಅಂತ ಸಂಕಟ ಪಡೋರು ಇರ್ತಾರೆ. ಅಂಥವರಿಗೆ ಆ ಉತ್ಸವ ಬೇಕು. ನಮಗೆ ಆ ಉತ್ಸವ ಶುರುವಾಯ್ತಲ್ಲ ಅಂತ ಸಂಕಟ ಇಲ್ಲ. ನಮಗೆ ಇದು ಸಂತೋಷ, ಅದು ಸಂತೋಷ. ಕೆಲವರಿಗೆ ಇದು ರಗಳೆ, ಇದು ಯಾವಾಗ ಮುಗಿಯುತ್ತೆ, ಅದು ಯಾವಾಗ ಶುರುವಾಗುತ್ತೆ ಅಂತ ಅದಕ್ಕೋಸ್ಕರ ತುದಿಗಾಲಲ್ಲಿ ನಿಂತಿರ್ತಾರೆ. ಅಂಥವರಿಗೋಸ್ಕರ ಆ ಉತ್ಸವ, ಅದು ದೇವರ ಪೂಜೆ, ಇದು ದೇವರ ಪೂಜೆ. ಈ 2 ವಿಧದಿಂದಲೂ ದೇವರ ಪೂಜೆ ನಡೆಯಲಿ. ಅದರಿಂದ ಇವತ್ತಿನ ಈ ಗೀತಾ ಚಿಂತನದ ಉತ್ಸವವನ್ನು ಮುಗಿಸಿ, ಈ ಅಂತರಂಗದ ಉತ್ಸವ ಮುಗಿಸಿ ಬಹಿರಂಗ ಉತ್ಸವಕ್ಕೆ ಬಹಿರಂಗ ಜೀವಿಗಳಿಗೆ ಅವಕಾಶ ಮಾಡಿಕೊಟ್ಟು ನಾವು ವಿರಾಮ ಮಾಡೋಣ. ನಾಳೆ ಮತ್ತೆ 6:30.
ನಾಳೆ 6:30 ಗಂಟೆಗೆ ಸೇರಿದಾಗ ಹ್ಯೂಮನ್ ಕ್ವಾಲಿಟೀಸ್, ನಮ್ಮಲ್ಲಿ ಎಂಥ ಗುಣಗಳಿರಬೇಕು ಅಂತ ಕೃಷ್ಣ ಅಪೇಕ್ಷೆ ಪಡ್ತಾನೆ, ಅದರ ಕಿಂಚಿತ್ ಚಿಂತನವನ್ನು ನಾಳೆಯೂ ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.